ನಮಸ್ಕಾರ. ಮೈಕ್ರೋಫೋನ್ ಕನ್ನಡ ಅಥವಾ ಹೊಸ ಎಪಿಸೋಡ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಾನು ನಿಮ್ಮ ವೈಭವ್ ಕೇಸ್ಕರ್. ಇವತ್ತು ನಾವು ಬಂದಿರೋದು ನಮ್ಮ ಪುಣ್ಯಕ್ಷೇತ್ರ ಗುಲ್ಬರ್ಗಾದ ರಾಷ್ಟ್ರಕೂಟರ ರಾಜಧಾನಿ ಅಂತಲೇ ಪ್ರಸಿದ್ಧವಾಗಿದೆ ಮಾಣ್ಯಖೇಡ, ಈಗ ಮಲ್ಖೇಡ ಅಂತಂದು. ಇಲ್ಲಿ ಅದ್ಭುತವಾದ ವ್ಯಕ್ತಿಗಳು, ಜೈತೀರ್ಥರ ಮೂಲ ವೃಂದಾವನ ಕೂಡ ಇದೆ. ಅವರ ಗುರುಗಳಾದ ಅಕ್ಷೋಭ್ಯತೀರ್ಥರ ಮೂಲ ವೃಂದಾವನ ಕೂಡ ಇದೆ. ಸೊ ಇದರ ಬಗ್ಗೆ ಇತಿಹಾಸ, ಈ ಮಲ್ಖೇಡಿನ ಇತಿಹಾಸ, ರಾಷ್ಟ್ರಕೂಟರ ಇತಿಹಾಸ ನಮ್ಮ ಜೊತೆ ಮಾತಾಡಲು ಪೂಜ್ಯರಾದ ಶ್ರೀ ವೆಂಕಣ್ಣಾಚಾರ್ಯ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಮೈಕ್ರೋಫೋನ್ ಕನ್ನಡ ನಾವು ಇದು ಹೊಸದು ಈ ಭಾಗಕ್ಕೆ ಒಂದು ಇಲ್ಲಿನ ಬಗ್ಗೆ, ನಮ್ಮ ಜನರ ಬಗ್ಗೆ, ನಮ್ಮ ಕಲ್ಚರ್, ಸಂಸ್ಕೃತಿ ಬಗ್ಗೆ ಒಂದು ಮಾತುಕತೆ ಶುರು ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಇದು 2ನೇ ಎಪಿಸೋಡು. ನಿಮ್ಮ ಜೊತೆ ನೀವು ನಮ್ಮ ಒಂದು ಕರೆಗೆ ನೀವು ಬಾ ಅಂದಿರಿ ನಮಗೆ. ಸೊ ನಾವು ಮೇನ್ ಇಲ್ಲಿ ಬಂದು ತಿಳ್ಕೊಬೇಕಾಗಿದ್ದು, ಈಗ ಭಾಳ ಸಾಕಷ್ಟು ಜನ ಬರ್ತಾರೆ, ಆರಾಧನೆಗೆ ಬರ್ತಾರೆ, ಪ್ರತಿ ಸಂಡೇ ಶನಿವಾರ ಆಂಧ್ರ ಪ್ರದೇಶದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ಬರ್ತಾರೆ, ತಮಿಳುನಾಡು ಕಡೆಯಿಂದನೂ ಬರ್ತಾರೆ. ಸೊ 90% ಈಗೇನು 90s ಹೊರಗೆ ಜನಸಂಖ್ಯೆ ಏನಿತ್ತು ಅವರಿಗೆ ವೃಂದಾವನದ ಬಗ್ಗೆ ಗುರುತು, ಮಲ್ಖೇಡ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇದೆ. ಆದರೆ ಈಗಿನ ಮಿಲೇನಿಯಲ್ಸ್ ಅಂತ ಅಂತೀವಿ ನಾವು, 2000 ಆದಮೇಲೆ ಹುಟ್ಟಿದೋ, ಈಗ ಸ್ಮಾರ್ಟ್ಫೋನಲ್ಲಿ ಎರಲ್ಲಿ ಹುಟ್ಟಿದೋ ಹುಡುಗರಿಗೆ ಜೈತೀರ್ಥರ ಬಗ್ಗೆ ಆಗಲಿ, ಮಲ್ಖೇಡಿನ ಬಗ್ಗೆ ಆಗಲಿ, ಆರಾಧನೆ ಬಗ್ಗೆ ಆಗಲಿ ಅಷ್ಟು ನಾಲೆಜ್ ಇರೋಂಗಿಲ್ಲ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ಆಡೋಣ ಅಂತಂದು. ಸೊ ಆಚಾರ್ಯ, ಒಂದು ಈ ಪುಣ್ಯಕ್ಷೇತ್ರದಿಂದ ಒಂದು ಶ್ಲೋಕದಿಂದ ನೀವು ಶುರು ಮಾಡಿದರೆ ಒಳ್ಳೆಯದಾಗುತ್ತೆ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥೋತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯೋ ವಿದ್ಯಾರಣ್ಯವಿನಂ ತತ್ವಮಸ್ಯ ಶಿನಾಚ್ಛಿನತ ಶ್ರೀಮದಕ್ಷೋಭ್ಯತೀರ್ಥಾರ್ಯಂ ಹಂಸೇನಂ ತಂ ನಮಾಮ್ಯಹಂ. ಅಕ್ಷೋಭ್ಯತೀರ್ಥ ಗುರುಭ್ಯೋ ನಮಃ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ. ಜಯತೀರ್ಥ ಗುರುಭ್ಯೋ ನಮಃ. ರಘುನಾಥ ಗುರುಂ ನೌಮಿ ವಿದ್ಯಾನಿಧಿ ಕರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಾಃ. ರಘುನಾಥ ತೀರ್ಥ ಗುರುಭ್ಯೋ ನಮಃ. ವ್ಯಾಸತೀರ್ಥ ಗುರುಭ್ಯೋ ನಮಃ. ಸತ್ಯಾನಂದ ತೀರ್ಥ ಗುರುಭ್ಯೋ ನಮಃ. ವಿದ್ಯಾಮೂರ್ತಿ ತೀರ್ಥ ಗುರುಭ್ಯೋ ನಮಃ. ಪೂರ್ಣಬೋಧ ತೀರ್ಥ ಗುರುಭ್ಯೋ ನಮಃ. ರಘುಕಾಂತ ತೀರ್ಥ ಗುರುಭ್ಯೋ ನಮಃ. ಇವತ್ತು ಮಳಖೇಡ ಕ್ಷೇತ್ರದ ಇಲ್ಲಿ ನೆಲೆಸಿರತಕ್ಕಂತಹ ಯತಿವರೆಣ್ಯರ ಮಹತ್ವವನ್ನು, ಕ್ಷೇತ್ರದ ಮಹತ್ವವನ್ನು ಹಾಗೂ ಗುರುಗಳ ಮಹತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಮೈಕ್ರೋಫೋನ್ ಕನೆಕ್ಷನ್ ಅಂತಕ್ಕಂಥವರು ಇದರ ಏರ್ಪಾಡು ಮಾಡಿದ್ದಾರೆ. ಇದರ ಮೂಲಕ ಹಿಂದೂಗಳ ಧರ್ಮಕ್ಷೇತ್ರಗಳ ಮಾಹಿತಿಯನ್ನು ಎಲ್ಲರಿಗೂ ಕೊಟ್ಟು ಅದರಿಂದ ಧರ್ಮ ಉಳಿಯಬೇಕು, ಹಿಂದೂ ಧರ್ಮ ಜಾಗೃತ ಆಗಬೇಕು, ಅವರವರ ಧರ್ಮ ಅವರವರು ಯಶಸ್ವಿಯಾಗಿ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು ಕೂಡ ಇದೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮಾನವನಿಗೂ, ಬುದ್ಧಿ ಇದ್ದ ಜೀವರಾಶಿಗೆ ಭಗವಂತ ಒಂದು ಧರ್ಮ ಅಂತನ್ನೋದನ್ನು ಮಾಡಿದ್ದಾನೆ. ಎಲ್ಲರಿಗೂ ಒಂದೇ ಧರ್ಮವನ್ನು ಇಟ್ಟಿಲ್ಲ, ಎಲ್ಲರಿಗೂ ಒಂದೇ ಧರ್ಮ ಮಾಡುವ ಯೋಗ್ಯತೆ ಇರೋದೂ ಇಲ್ಲ. ವೈವಿಧ್ಯಮಯವಾದ ಪ್ರಪಂಚ, ವೈವಿಧ್ಯಮಯವಾದ ಜೀವರಾಶಿಗಳು, ವೈವಿಧ್ಯಮಯವಾದ ಮನುಷ್ಯರ ಕುಲಗಳು. ಹೀಗಾಗಿ ಪ್ರತಿಯೊಬ್ಬರಿಗೂ ಒಂದು ಧರ್ಮವನ್ನು ಆಚರಣೆ ಮಾಡಿ ಆ ಧರ್ಮದಿಂದ ಆಯಾ ಕುಲದವರನ್ನು ಉದ್ಧಾರ ಮಾಡಬೇಕು ಅನ್ನೋದೇ ಭಗವಂತನ ಉದ್ದೇಶ. ಯಾರನ್ನೂ ಉದ್ಧಾರ ಮಾಡಬಾರದನ್ನೋ ಉದ್ದೇಶ ಭಗವಂತನಿಗೆ ಸರ್ವಥಾ ಇಲ್ಲ. ಭಗವಂತ ಎಲ್ಲರಿಗೂ ಉದ್ಧಾರ ಮಾಡಬೇಕು ಅನ್ನೋದೇ ಅವನ ಉದ್ದೇಶ. ಆದರೆ ಅವರವರಿಗೆ ಆದ ಒಂದು ಧರ್ಮವನ್ನು ಕೊಟ್ಟಿದ್ದಾನೆ, ಅವರವರು ಆ ಧರ್ಮವನ್ನು ಪರಿಪಾಲನೆ ಮಾಡಿ ಸಿದ್ಧಿಯನ್ನು ಪಡಿಬೇಕು ಅನ್ನುವುದೇ ಇದು ಭಗವಂತನ, ಕೃಷ್ಣ ಪರಮಾತ್ಮನ ಉದ್ದೇಶ. ಹೀಗಾಗಿ ಇವತ್ತು ನಾವು ಈ ಮಳಖೇಡ ಕ್ಷೇತ್ರದ ಮಹತ್ವವನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವೂ ಆಗಿದೆ. ಯಾಕೆಂದರೆ ಮುಂದಿನ ತಿಂಗಳು ಆಷಾಢ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಪಂಚಮಿ, ಷಷ್ಠಿ. ಪಂಚಮಿ ದಿನ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವನೂ ಕೂಡ ಹತ್ತಿರ ಬಂದಿದೆ. ಈ ಸಂದರ್ಭದೊಳಗೆ ಇದನ್ನು ತಿಳಿದುಕೊಂಡು
ಈ ಮೈಕ್ರೋ ಇವರು ವಿಶೇಷವಾಗಿ ಇದರ ಪ್ರಚಾರ ಮಾಡಿದರೆ ನಮಗೆ ಆ ಎಲ್ಲ ಟೀಕಾಕೃತ್ಪಾದರ ಭಕ್ತರಿಗೆ ಒಂದು ವಿಶೇಷವಾಗಿರತಕ್ಕಂತಹ ಹೆಲ್ಪ್ ಮಾಡ್ದಂಗೂ ಆಗ್ತದೆ, ಅವರಿಗೆ ಮಾರ್ಗಸೂಚನೆಯನ್ನು ಮಾಡ್ದಂಗೆ ಆಗ್ತದೆ, ಆರಾಧನೆಗೆ ಬರಲಿಕ್ಕೂ ಅನುಕೂಲವಾಗ್ತದೆ. ಮೊಟ್ಟ ಮೊದಲು ಕ್ಷೇತ್ರದ ಮಹಿಮೆಯನ್ನು ಒಂದು ಮಾತಿನಲ್ಲಿ ಹೇಳುವುದಾದರೆ, ಈ ಊರಿನಲ್ಲಿ ಮಲಯಾದ್ರಿ ಮಾಧವನ ಗುಡಿ ಇದೆ. ರಾಮಾಯಣದಲ್ಲಿ ಕಥೆ ಕೇಳ್ತೀರಿ ನೀವು. ಲಕ್ಷ್ಮಣ ಮೂರ್ಛೆ ಬಿದ್ದಾಗ ಆಗ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಆಜ್ಞೆ ಮಾಡಿದಾಗ ಸಂಜೀವಿನಿ ಪರ್ವತವನ್ನು ತರುವಾಗ ಅದರದ್ದು ಒಂದು ತುಣುಕು ಇಲ್ಲಿ ಬಿತ್ತು ಅಂತ ಹೇಳ್ತಾರೆ. ಅದು ಬಿದ್ದದ್ದೇ ಅದೇ ಮಲಯಾದ್ರಿ ಮಾಧವನ ಮೂರ್ತಿ ಆಯಿತು ಅಂತ ಇದು ಪ್ರಧಾನವಾದ ಇತಿಹಾಸ. ಅಂದರೆ ಹನುಮಂತ ದೇವರು ಹಾರಿ ಹೋಗುವಾಗ ಈ ಕ್ಷೇತ್ರ ಮಧ್ಯದಲ್ಲಿ ಬಂದಿತ್ತು ಅನ್ನುವುದಕ್ಕೆ ಇದು ಒಂದು ಕುರುಹು. ಇದರ ಜೊತೆಗೆ ಇಲ್ಲಿ ಕೊತ್ತಲ ಪ್ರಾಣದೇವರ ಗುಡಿ ಇದೆ ಕೋಟೆಯೊಳಗೆ. ಆಗಿನ ಕಾಲದ ರಾಜರು ಆ ಕೋಟೆಯಲ್ಲಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಯುದ್ಧಕ್ಕೆ ಹೋಗಬೇಕಾದಾಗ ರಾಜಕೂಟರು ಅವರಲ್ಲಿ ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ಹೋಗ್ತಾ ಇದ್ದರು. ಹೀಗಾಗಿ ಹನುಮಂತ ದೇವರು ಅವರಿಗೆ ಜಯವನ್ನು ತಂದು ಕೊಡ್ತಾ ಇದ್ದ. ಹೀಗಾಗಿ ಹನುಮಂತ ದೇವರ ಒಂದು ಗುಡಿನೂ ಈ ಊರಲ್ಲಿ ಇದೇ ಕೋಟೆಯಲ್ಲಿ ಇದೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣನ ಗುಡಿ ಇದೆ. ಅದನ್ನು ಗುರ್ಜಾಲಾಚಾರ್ಯರ ಮನೆತನದವರು ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದಾಗ ಗೋಪಾಲಕೃಷ್ಣನ ಅನುಗ್ರಹದಿಂದ ಮಕ್ಕಳಾಗುವ ಸಂಪ್ರದಾಯನೂ ಇಲ್ಲಿ ನಾವು ಕೇಳಿ ಬರ್ತೇವೆ. ಹೀಗಾಗಿ ಮಲಯಾದ್ರಿ ಮಾಧವನ ಗುಡೆ, ಸಂತಾನ ಗೋಪಾಲಕೃಷ್ಣನ ಗುಡೆ, ಕೊತ್ತಲ ಪ್ರಾಣದೇವರ ಗುಡೆ, ಜೊತೆಗೆ ಇನ್ನೊಂದು ಶ್ರೀನಿವಾಸನ ಲಕ್ಷ್ಮೀ ಸಮೇತನಾದ ಶ್ರೀಭೂ ಸಮೇತನಾದ ಲಕ್ಷ್ಮೀ ದೇವರ ಗುಡಿನೂ ಕೂಡ ವೆಂಕಟೇಶ ದೇವರ ಗುಡಿನೂ ಇದೆ. ಅದರ ಪಕ್ಕದಲ್ಲಿ ವರಾಹ ದೇವರು ಇದ್ದಾರೆ, ಪಕ್ಕದಲ್ಲಿ ರುದ್ರದೇವರು ಇದ್ದಾರೆ. ಒಂದೇ ಗುಡಿಯಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತನಾದ ಶ್ರೀನಿವಾಸ, ವರಾಹ ದೇವರು ಹಾಗೂ ರುದ್ರದೇವರು, ಹೀಗೆ ಈ ಗುಡಿನೂ ಕೂಡ ಈ ಊರಲ್ಲಿ ಇದ್ದದ್ದು. ಇದು ಪ್ರಧಾನವಾದದ್ದು ಈ ಕ್ಷೇತ್ರದ ದೇವತೆಗಳು. ಜೊತೆಗೆ ಇದಕ್ಕೆ ಇಷ್ಟು ಮಹತ್ವ ಇನ್ನೊಂದು ಕಾರಣ ಅಂದರೆ ರಾಮನ ಮಕ್ಕಳಾದ ಲವಕುಶರು ಇಲ್ಲಿ ತಪಸ್ಸು ಮಾಡಿರತಕ್ಕಂಥ ಸ್ಥಳ ಅಂತ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಕೊಂಡಾಡ್ತಾರೆ. ಲವಕುಶರು ಯಜ್ಞ ಮಾಡಿದ ಸ್ಥಳ ಅಂತ. ಅದಕ್ಕಾಗಲಿನೇ ರಾಮನ ಮಕ್ಕಳು ಬಂದಿದ್ದಾರೆ ಅಂದಮೇಲೆ ತಂದೆ ತಾಯಿನೂ ಬಂದಿರಲೇಬೇಕು ಭೇಟಿ ಯಾವುದಕ್ಕೆ. ಇವತ್ತಿನಂಗೆ ಏನು ತಂದೆ ತಾಯಿಗಳಲ್ಲ, ಹೀಗಾಗಿ ಇವತ್ತಿನಂಗೆ ಮಕ್ಕಳಲ್ಲ, ಹೀಗಾಗಿ ತ್ರೇತಾಯುಗ ಅದು. ಹೀಗಾಗಿ ರಾಮಂತೂ ಪಿತೃಭಕ್ತ ಅಂದಮೇಲೆ ಮಕ್ಕಳ ಮೇಲೂ ವಾತ್ಸಲ್ಯ ಇದ್ದೇ ಇರ್ತದೆ. ಹೀಗಾಗಿ ಲವಕುಶರು ಬಂದಿದ್ದಾರೆ ಅಂದಮೇಲೆ, ಲವಕುಶರು ಯಜ್ಞ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ ಅಂದಮೇಲೆ ಅವರ ತಂದೆಯಾದ ರಾಮ ಹಾಗೂ ತಾಯಿಯಾದ ಸೀತೆಯೂ ಬಂದು ಹೋಗಿರ್ತಕ್ಕಂಥ ಸ್ಥಳ ಅಂತ ಹೇಳಲಿಕ್ಕೂ ತಪ್ಪಿಲ್ಲ. ಹೀಗಾಗಿ ರಾಮಾಯಣದ ಸಂಬಂಧನೂ ಈ ನಮ್ಮ ಮಳಖೇಡ ಕ್ಷೇತ್ರಕ್ಕೆ ಬಹಳ ಪ್ರಾಚೀನವಾದ ಸಂಬಂಧನೂ ಉಂಟು ಅಂತ ಇದರಿಂದ ತಿಳಿದು ಬರ್ತದೆ. ಈ ಸ್ಥಳವನ್ನೇ ಟೀಕಾಕೃತ್ಪಾದರು ಆರಿಸಿಕೊಂಡದ್ದು. ಯಾಕೆ ಅಂತಂದರೆ ಅದಕ್ಕೆ ನನಗೆ ಒಂದು ಸಂಗತಿ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ರಾಮಾಯಣ ಕಾಲದಲ್ಲಿ ಟೀಕಾಕೃತ್ಪಾದರು ಅಂದರೆ ಇಂದ್ರದೇವರ ಅವತಾರ ಅಂತ ಹೇಳ್ತೇವೆ. ಇಂದ್ರದೇವರು ತ್ರೇತಾಯುಗದೊಳಗೆ ವಾಲಿಯಾಗಿ ಅವತಾರ ಮಾಡಿದರು, ದ್ವಾಪರ ಯುಗದೊಳಗೆ ಅರ್ಜುನನಾಗಿ ಅವತಾರ ಮಾಡಿದರು, ಕಲಿಯುಗದೊಳಗೆ ಅವರು ಎರಡು ರೂಪದಿಂದ, ಒಂದು ಪಶು ರೂಪದಿಂದ, ಇನ್ನೊಂದು ಮನುಷ್ಯನ ರೂಪದಿಂದ. ಪಶು ರೂಪದಿಂದ ಎತ್ತಾಗಿ ಬಂದದ್ದು, ಆಮೇಲೆ ಮನುಷ್ಯ ರೂಪದಿಂದ ಅವರು ಟೀಕಾಕೃತ್ಪಾದರಾಗಿ ಅವತಾರ ಮಾಡಿ ಬಂದದ್ದು. ಹೀಗಾಗಿ ರಾಮಾಯಣ ಕಾಲದಲ್ಲಿ ವಾಲಿಯಾಗಿ ಅವತಾರ ಮಾಡಿ ಬಂದಾಗ ರಾಮನ ಸೇವೆ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ರಾಮನ ಸೇವೆ ಮಾಡದೇ ಇದ್ದದಕ್ಕಾಗಿ ರಾಮನಿಗೆ ಅನಭಿಮತವಾದ, ರಾಮನಿಗೆ ಇಚ್ಛೆ ಇಲ್ಲದ, ಧರ್ಮಕ್ಕೆ ವಿರುದ್ಧವಾದ ಅಧರ್ಮದ ಕಾರ್ಯವನ್ನು ಮಾಡಿದ್ದಕ್ಕಾಗಿ ರಾಮ ಅನಿವಾರ್ಯವಾಗಿ ಸುಗ್ರೀವನ ಮಾತನ್ನು ಕೇಳಿ ಸುಗ್ರೀವನ ಪಕ್ಷದಲ್ಲಿ ಇದ್ದು ವಾಲಿಯನ್ನು ಸಂಹಾರ ಮಾಡೋ ಪ್ರಸಂಗ ಬಂತು. ರಾಮಾಯಣದಲ್ಲಿ ಕಥೆ ಕೇಳ್ತೇವೆ ನಾವು. ಹೀಗಾಗಿ ಅದನ್ನು ನೆನಪಿಟ್ಟುಕೊಂಡು ಅವರ ಮಕ್ಕಳಾಗಿರ್ತಕ್ಕಂಥ ಲವಕುಶರು ರಾಮನ ಮಕ್ಕಳು, ಅವರ ಸ್ಥಳದಲ್ಲೇ ನಾನು ಹೋಗಿ ಇದ್ದು ಬಿಟ್ಟರೆ ರಾಮಚಂದ್ರ ದೇವರಿಗೆ ಆ ಜನ್ಮದಲ್ಲಿ ಮಾಡಿದ ಪಾಪವನ್ನು, ಈ ಜನ್ಮದಲ್ಲಿ ಪಾಪ ಮಾಡಿದ ಅದನ್ನು ಪರಿಹಾರ ಮಾಡೋದಕ್ಕಾಗಿ ನಮ್ಮ ಮಕ್ಕಳಿರುವ ಸ್ಥಳದಲ್ಲೇ ಇದ್ದಾರೆ ಇವರು ಅಂತ ಹೇಳಿ ರಾಮನ ಪ್ರೀತಿ ಹೆಚ್ಚು ಬರಬಹುದು, ಅನುಗ್ರಹ ಹೆಚ್ಚು ಬರಬಹುದು ಅನ್ನೋದಕ್ಕಾಗಿ ಬಂದು ಇದ್ದಿರಬಹುದು. ಒಳಗಿನ ಆಕೂತಿ ಇದು ಎಲ್ಲಿ ಹೇಳಿದ್ದಲ್ಲ, ಇದು ನನ್ನ ಅಭಿಪ್ರಾಯದೊಳಗೆ ತಮಗೆ ತಿಳಿಸ್ತಾ ಇದ್ದೇನೆ.
ಆ ಲವಕುಶರು ಯಜ್ಞ ಮಾಡಿದ ಸ್ಥಳವಾದದ್ದರಿಂದ ಟೀಕಾಕೃತ್ವಾದರೂ ಇದು ಪರಮ ಪವಿತ್ರವಾದ ಸ್ಥಳ ಅಂತ ಅನಿಸಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ ಅಂತ ಒಂದು ಕಾರಣ. ಟೀಕಾಕೃತ್ಪಾದರು ಅಂದರೆ ಅವರ ಪೂರ್ವ ಸಂಕ್ಷಿಪ್ತವಾದ ಜೀವನ ಚರಿತ್ರೆ ಅಂತಂದರೆ, ರಾಮಾಯಣ ಹಾಗೂ ಮಹಾಭಾರತ ಎಲ್ಲ ಮುಗಿದ ಮೇಲೆ ಕಲಿಯುಗದೊಳಗೆ ಅವತಾರವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಭಗವಂತನ ಸಂಕಲ್ಪ, ಶ್ರೀಮದಾಚಾರ್ಯರ ಸಂಕಲ್ಪ, ಅದನ್ನು ನೋಡಿಕೊಂಡು ಇಂದ್ರದೇವರು ಅವರು ರಘುನಾಥರಾವ್ ದೇಶಪಾಂಡೆ ಮತ್ತು ರುಕ್ಮಿಣಿಬಾಯಿ ಅಂತ ತಂದೆ ತಾಯಿಗಳು. ಅವರು ದೇಶಪಾಂಡೆ ಮನೆತನ, ಆಗಿನ ಕಾಲದ ಅವರು ರಾಜರ ಮನೆತನ. ಮಂಗಳವೇಡೆ ಅಂತ ಮಹಾರಾಷ್ಟ್ರದಲ್ಲಿ ಬರತಕ್ಕಂಥದ್ದು, ಪಂಢರಪುರದ ಹತ್ತಿರ. ಅಲ್ಲಿ ಅವರಿಗೆ ಮಕ್ಕಳು ಇರ್ತಿದ್ದಿಲ್ಲ, ಮದುವೆಯಾಗಿ ಭಾಳ ದಿನ ಆಗಿತ್ತು, ಮಕ್ಕಳಿದ್ದಿದ್ದಿಲ್ಲ. ಅದಕ್ಕಾಗಿ ರುಕ್ಮಿಣಿ ಪಾಂಡುರಂಗ ದೇವರ ಸೇವೆಯನ್ನು ಮಾಡ್ತಾರೆ. ರುಕ್ಮಿಣಿ ಪಾಂಡುರಂಗ ದೇವರ ಸೇವೆಯನ್ನು ಮಾಡಿದಾಗ ಆಗ ಹುಟ್ಟಿ ಬಂದವರೇ ಈ ಇಂದ್ರಾವತಾರಿಗಳಾದ ಅವರಿಗೆ ಧೋಂಡೋಪಂತ ಅಂತ ಪೂರ್ವಾಶ್ರಮದ ಹೆಸರು. ಧೋಂಡೋಪಂತ ಅಂತ ನಾಮಕರಣ ಮಾಡಿ ನಾಮದಿಂದ ಅವತಾರ ಮಾಡಿ ಬರ್ತಾರೆ. 8 ವರ್ಷಕ್ಕೆ ಅವರಿಗೆ ಉಪನಯನ ಮಾಡ್ತಾರೆ. ಬೇರೆ ಏನೂ ಕಲ್ತಿಲ್ಲ ಅವರು. ಸಂಧ್ಯಾಧಿಕಂ ವೇತ್ಯಯ. ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ, ನಾವು ಏನು ಧರ್ಮ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಫಸ್ಟ್ ಮಾಡೋದು ಸಂಧ್ಯಾ ವಂದನ, ಗಾಯತ್ರಿ ಜಪ, ಅರ್ಘ್ಯ. ಇಷ್ಟು ಮಾಡದ ಅಂದರೆ ಅವನು ಬ್ರಾಹ್ಮಣ ಅಂತ ಅನಿಸ್ಕೊಳ್ತಾನೆ. ಇನ್ನೇನು ಮಾಡೋದು ಬೇಕಾಗಿಲ್ಲ. ನೀವು ಜಪ ಮಾಡ್ತಿರೋ ಬಿಡ್ತಿರೋ, ಜಪ ಅಂದರೆ ಗಾಯತ್ರಿ ಜಪ ಬಿಟ್ಟು ಬೇರೆ ಜಪ, ವಿಷ್ಣು ಸಹಸ್ರನಾಮ, ಪ್ರದಕ್ಷಿಣ, ಪಾರಾಯಣ, ದಾನ, ಧರ್ಮ ಅವು ಮಾಡೋದ್ರಿಂದ ನಾವು ಬ್ರಾಹ್ಮಣರು ಅಂತ ಅನಿಸ್ಕೊಳ್ಳಂಗಿಲ್ಲ. ಬ್ರಾಹ್ಮಣರು ಅಂತ ಅನಿಸಿಕೊಳ್ಳುವುದು ಸಂಧ್ಯಾವಂದನದಿಂದ, ಗಾಯತ್ರಿ ಜಪದಿಂದ. ಹೀಗಾಗಿ ಟೀಕಾಕೃತ್ಪಾದರು ಪೂರ್ವಾಶ್ರಮದೊಳಗೆ ಅವರು ಮಾಡಿದ್ದೇನು ಸಂಧ್ಯಾವಂದನ ಕಂಟಿನ್ಯೂ ಎಂದ ಉಪದೇಶ ಆಯಿತು, ಉಪನಯನ ಆಯಿತು, ಅವತ್ತಿನಿಂದ ಸಂಧ್ಯಾವಂದನ ಮಾತ್ರ ತಪ್ಪಿಸಿದ್ದಿಲ್ಲ ಅಂತ ಅವರ ಇತಿಹಾಸದಲ್ಲಿ ಬರ್ತದೆ. ಹೀಗಾಗಿ ಅಷ್ಟು 8 ವರ್ಷಕ್ಕೆ ಉಪನಯನ. ಆಗಿನ ಕಾಲಕ್ಕೆಲ್ಲ ಬಾಲ್ಯ ವಿವಾಹ. ಹೀಗಾಗಿ ಆ ಬಾಲ್ಯ ವಿವಾಹದಂತೆ ಅವರ ತಂದೆ ತಾಯಿಗಳು 2 ಕನ್ಯೆಯರನ್ನು ತಂದು ಮದುವೆ ಮಾಡಿದ್ದಾರೆ. 16 ವರ್ಷಕ್ಕೆ ಮದುವೆ ಮಾಡಿದ್ದಾರೆ. ಅದಾದ ಮೇಲೆ 18 ವರ್ಷ ತುಂಬ ತಾರುಣ್ಯ. ಆ ಮನೆಯೊಳಗೆ ರಾಜರ ಮರೆತನ, ಆನೆಗಳು, ಒಂಟೆಗಳು, ಕುದುರೆಗಳು, ಸೇನಾ ಬೇಕಾಷ್ಟು ಸೈನಿಕರು, ಯಾವುದಕ್ಕೂ ತೊಂದರೆ ಇಲ್ಲ. ಸಮರ್ಥ ಸೌಭಾಗ್ಯ. ಲೌಕಿಕವಾದ ಸುಖವನ್ನು ಅನುಭವಿಸಲಿಕ್ಕೆ ಯಾರಿಗೂ ಇಲ್ಲದಿದ್ದಷ್ಟು ಸೌಖ್ಯವನ್ನು ಅನುಭವಿಸುವ ಸಾಮರ್ಥ್ಯ, ಯೋಗ್ಯತೆ ಇತ್ತು ಟೀಕಾಕೃತ್ಪಾದರಿಗೆ, ಅರ್ಥಾತ್ ಧೋಂಡೋಪಂತರಿಗೆ. ಆದರೆ ಒಂದಿನ ಭೇಟಿ ಆಡ್ಕೊಂಡು ಬರಬೇಕು ಅಂತೇಳಿ ಕುದುರೆ ಮೇಲೆ ಸವಾರಿಯನ್ನು ಮಾಡ್ತಾರೆ. ಸವಾರಿಯನ್ನು ಮಾಡಿ ಮಂಗಳವೇಡಿಯಿಂದ ಸಂಧ್ಯಾವಳಿ ಅಂತ ಪಂಢರಪುರ ಹತ್ರ ಇನ್ನೊಂದು ಬೆಟ್ಟ, ಅದು ಆಗಿನ ಕಾಲಕ್ಕೆ ದೊಡ್ಡ ಕಾಡು. ಅಲ್ಲಿ ಭೇಟಿ ಆಡ್ಕೊಂಡು ರಿಟರ್ನ್ ಹೋಗ್ತಾ ಇರುವಾಗ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ನೀರು ಕುಡಿಬೇಕಂತ ನೋಡ್ತಾರೆ. ಆಗ ಪಕ್ಕದಲ್ಲಿ ಭೀಮಾ ನದಿ ಹರಿತಾ ಇತ್ತು. ನೋಡಿದ್ರು, ಭೀಮಾ ನದಿಗೆ ಹೋದರು. ಭೀಮಾ ನದಿಗೆ ಹೋದರು. ಸ್ವಲ್ಪ ತಾರುಣ್ಯ ವಯಸ್ಸು, ಆಮೇಲೆ ರಾಜನ ಮಕ್ಕಳು, ಇವೆಲ್ಲ ಕೂಡಿ ಬಂದಿದ್ದು. ಅದಕ್ಕಾಗಿ ಅವರೊಂದು ಕುದುರೆ ಮೇಲೆ ಯಾಕೆ ತೆಳಗಿಳಿಬೇಕು, ಯಾಕೆ ಬೊಗಸಿಂದ ಕುಡಬೇಕು, ಯಾಕೆ ಇವತ್ತಿನ ಕಲಿಯುಗದ ಜನರಂತೆ, ಇನ್ನೂ ಕಲಿಯುಗ ಆಗ ಸ್ಟಾರ್ಟಿಂಗ್ ಇತ್ತಲ್ಲ, ಈಗ ಕಲಿಯುಗದ ಜನದ ಬಿಸಿನೀರು ಯಾಕೆ ಕುಡಿಬೇಕು, ಬಾಟ್ಲಿ ಒಳಗಿಂದ ಯಾರ್ದೋ ನೀರ ಬೇಡ ಅಂದ್ರೆ ಅವರು ಡೈರೆಕ್ಟಾಗಿ ನದಿಗೇನೆ ಬಾಯಿ ಹೆಚ್ಚಿ ನೀರು ಕುಡಿದರು. ಆದರೆ ಅದೇ ದಂಡಿಯ ಮೇಲೆ ಒಂದು ದುರ್ಗಾದೇವಿ ಗುಡಿ ಇದೆ. ಅಲ್ಲಿ ಅಕ್ಷೋಭಿ ತೀರ್ಥರು ಕುಳಿತಿದ್ರು. ಅವರು ನೋಡಿದ್ರು. ನೋಡಿ ಅವರು ಹಿಂದಿನ ದಿನ ಶ್ರೀಮದ್ ಆಚಾರ್ಯ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನನ್ನ ವಯಸ್ಸಾಯ್ತವು, ಇನ್ನು ಮುಂದೆ ಯಾರು ಈ ಪೀಠಕ್ಕೆ ಬರುವರು, ಇದರೆಲ್ಲ ನನಗೆ ಸೂಚನೆಯನ್ನು ಕೊಡಬೇಕು ಅಂತ. ಆಗ ಅವರ ಸ್ವಪ್ನದಲ್ಲಿ ವಾಯುದೇವರು ಅರ್ಥಾತ್ ಮಧ್ವಾಚಾರ್ಯರು ದೇವರು ಹೋಗಿ ಹೇಳಿದ್ದ, ಕಿಂ ಪಶುಪೂರ್ವದೇಹೇ ಅಂತ, ನೀನು ನಾಳೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ನದಿಗೆ ಡೈರೆಕ್ಟ್ ಬಾಯಿ ಹಚ್ಚಿ ನೀರು ಕುಡಿತಾನೆ, ನೀನೇನು ಕೇಳಬೇಡ, ಕಿಂ ಪಶುಪೂರ್ವದೇಹೇ, ನೀನು ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ದೀಯಾ, ಇಷ್ಟೇ ಕೇಳು, ಹೆಚ್ಚಿಂದ ಏನು ಕೇಳಬೇಡ ಅಂತ ಇಷ್ಟು ಹೇಳಿದ್ದರು. ಆಗಲಿ ಅಂತ ನೋಡಿದ್ರು. ಅವರು ಮರುದಿವ್ಸ ಕಾಯ್ತಾ ಕುಳಿತಿದ್ರು. ಅವರು ಈ ವ್ಯಕ್ತಿ ಬಂದರು, ಕುದುರೆ ತೊಗೊಂಡ್ರು, ಸೀದಾ ನದಿ ಒಳಗೆ ಒಯ್ದರು. ಅರ್ಧ ಕುದುರೆ ನೀರು ಬಂತು. ಡೈರೆಕ್ಟ್ ಬಾಯಿ, ಒಂದು ಕೈ ಲಗಾಮ್ ಇಡೋದು, ಇನ್ನೊಂದು ಕೈ ಬೆನ್ನ ಮೇಲೆ ಇಟ್ಟು ಡೈರೆಕ್ಟಾಗಿ ಬಾಯಿ ಹೆಚ್ಚಿ ನೀರು ಕುಡಿದ್ರು. ಆಗ ಅಕ್ಷೋಭಿ ತೀರ್ಥರು ನೆನಪಾಯ್ತು, ಓ ಹಿಂದೆ ಸ್ವಪ್ನದಲ್ಲಿ ಹೇಳಿದ್ದಾರೆ ಇದೇ ವ್ಯಕ್ತಿ ಇರಬಹುದು ಅಂತ ಹೇಳಿ, ಕಿಂ ಪಶುಪೂರ್ವದೇಹೇ
ಏನಪ್ಪ ಜನ್ಮಾಂತರದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ದೀಯಾ ನೀನು ಅಂತ ಕೇಳಿದರು. ಇಷ್ಟು ಕೇಳಿದ್ದೇ ನೋಡ್ರಿ. ಮನುಷ್ಯನ ಪರಿವರ್ತನ ಕಾಲ ಬಂತು ಅಂದರೆ ಅದಕ್ಕೆ ಸಮಯ ಬೇಕಾಗಂಗಿಲ್ಲ. ಸಮಯ ಬರುವುದಕ್ಕೆ ಸಮಯ ಬೇಕ್ರಿ. ಆದರೆ ಸಮಯ ಬಂದ ಮೇಲೆ ಮನುಷ್ಯರಿಗೆ ಭಾಳ ತಿಳಿಯೋದಿಲ್ಲ. ನೀರು ಕಾಯ್ಲಿಕ್ಕೆ ಟೈಮ್ ಬೇಕ್ರಿ. ನೀರು ಕಾಯ್ದ ಮೇಲೆ ಅನ್ನ ಆಗೋದು ಭಾಳ ತಿಳಿಯಂಗಿಲ್ಲ. ಬೇಳೆ ಬೇಯೋದು ಭಯ ತಿಳೋದಲ್ಲ, ಪಲ್ಯ ಬೇಯೋದು ಬೆಳೆ ತಿಳೋದು. ಆದ್ರೆ ಒಲೆ ಒತ್ತಿಸಿ ನೀರು ಕಾಯಿಸೋದಕ್ಕೆ ಟೈಮ್ ಹಿಡಿತದೆ. ಹಾಗೆ ಮನುಷ್ಯನಿಗೆ ಪರಿಪಕ್ವ ಕಾಲ ಬರುವುದಕ್ಕೆ ಅನೇಕ ಸಮಯದವರೆಗೆ ಗುದ್ದಾಡಬೇಕು. ಆದರೆ ಆ ಕಾಲ ಬಂದ ಮೇಲೆ ಕ್ಷಣದೊಳಗೆ ಪರಿವರ್ತನೆ ಆಗಿಬಿಡ್ತದೆ ಮನುಷ್ಯನಿಗೆ. ಹೀಗಾಗಿ ಅವರಿಗೆಲ್ಲ ನೆನಪಾಗ್ಬಿಡ್ತು. ಓ, ನಾನು ಮಧ್ವಾಚಾರ್ಯರ ಕಾಲಕ್ಕೆ ನಾನು ಎತ್ತಾಗಿದ್ದೆ. ಆ ಎತ್ತಿನ ಕಾಲದಾಗ ನನಗೆ ಶ್ರೀಮದಾಚಾರ್ಯ ಹೇಳಿದ್ದರು. ಎಲ್ಲ ಶಿಷ್ಯರು ಕೇಳಿದ್ರಂತೆ ಶ್ರೀಮದಾಚಾರ್ಯರಿಗೆ, ಸ್ವಾಮಿ ನೀವು ಎಲ್ಲ ಮುಖದಿಂದ ಇಷ್ಟೆಲ್ಲ ಗ್ರಂಥ ಕೇಳಿದ್ದೇವೆ, ನಿಮ್ಮ ಗ್ರಂಥಗಳಿಗೆ ಮುಂದೆ ಕಾಮೆಂಟ್ರಿ ಬರೆಯೋರು ಯಾರು, ಟೀಕೆ ಬರೆಯೋರು ಯಾರು, ನಿಮ್ಮ ಭಾವ ಅಭಿಪ್ರಾಯವನ್ನು ತಿಳಿಸೋರು ಯಾರು ಜಗತ್ತಿಗೆ ಅಂತ ಕೇಳಿದಾಗ ಶ್ರೀಮದಾಚಾರ್ಯರು ಪದ್ಮನಾಭ ತೀರ್ಥರನ್ನ, ನರಹರ ತೀರ್ಥರನ್ನ, ಮಾಧವ ತೀರ್ಥರನ್ನ, ಅಕ್ಷೋಭ ತೀರ್ಥರನ್ನ, ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ, ಇನ್ನೂ 106 ಜನ ಶಿಷ್ಯರು ಕುಳಿತಿದ್ರು. ಹೀಗೆ ಯಾರ ಕಡೆಗೂ ಕೈ ಮಾಡಲಿಲ್ಲಂತೆ. ಅಲ್ಲೇನು ಎತ್ತು ಕುಳಿತಿತ್ತೋ ವ್ಯಾಖ್ಯಾ ಸತ್ಯೇಶ ಗೋರಾಟ್. ಶ್ರೀಮದಾಚಾರ್ಯ ಹೇಳಿದ್ರಂತೆ, ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತದೆ. ಆಗ ಆ ಎಲ್ಲ ಶಿಷ್ಯರಿಗೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಅವ್ರು ಏನು ಮಾಡ್ತಾರೆ, ಸರ್ಪದ್ರಷ್ಟೋ ಮೃಗೇತ. ನೋಡ್ರಿ ಎಂಥ ಮಹಾನುಭಾವರಾಗಿನ ಕಾಲಕ್ಕೆ ಬಾಯಿಂದ ಏನು ಉಚ್ಚಾರಣೆ ಮಾಡ್ತಾರೆ ಅದು ಸತ್ಯ ಆಗ್ತಿತ್ತು. ಇವತ್ತು ನಾವು ಉಚ್ಚಾರಣೆ ಮಾಡಿದ್ರೂ ಸತ್ಯ ಆಗಂಗಿಲ್ಲ ರೀ. ಸತ್ಯ ಅಂತ ಮಾಡ್ಲಿಕ್ಕೆ ಹೊರಟರೂ ಸತ್ಯ ಆಗಂಗಿಲ್ಲ. ಆದರೆ ಅಷ್ಟು ನಾವು ಪಾಪಿಷ್ಠರಾಗಿ ಪಾಪದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಅವೆಲ್ಲರೂ ಶ್ರೀಮದಾಚಾರ್ಯ ಶಿಷ್ಯರು, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು. ಆದರೆ ಪ್ರಾರಬ್ಧ ಕರ್ಮ ಯಾರಿಗೂ ಬಿಟ್ಟಿದ್ದಲ್ಲ. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಏಧಮಾನ ದ್ವಿಟ್, ಭಗವಂತ ಯಾರನ್ನು ಹೆಚ್ಚು ಬೆಳೆಸೋದಿಲ್ಲ. ಅವರ ಯೋಗ್ಯತೆ ಎಷ್ಟೋ ಅಷ್ಟನ್ನೇ ಸಂಪಾದನೆ ಮಾಡಬೇಕು. ಯೋಗ್ಯತೆ ಮೀರಿ ಯಾರೇ ಸಂಪಾದನೆ ಮಾಡಿದ್ರೆ ಪುಣ್ಯ ಪಾಪಗಳನ್ನು ಕಟ್ ಮಾಡ್ತಾನಂತೆ. ಹಾಗೆ ಇವರೆಲ್ಲರಿಗೂ ಮಹಾಪುಣ್ಯ ಬಂದಿತ್ತು. ಮಧ್ವಾಚಾರ್ಯರ ಮುಖದಿಂದ ಸಚ್ಚಾಸ್ತ್ರ ಶ್ರವಣವನ್ನು ಮಾಡಿದ್ದಕ್ಕಾಗಿ, ಶ್ರೀಮದಾಚಾರ್ಯ ಶಿಷ್ಯತ್ವವನ್ನು ವಹಿಸಿ ಸತ್ಕರ್ಮಗಳನ್ನು ಮಾಡಿದ್ದಕ್ಕಾಗಿ ಮಹಾಪುಣ್ಯ ಬಂದಿತ್ತು. ಆ ಪುಣ್ಯ ಕೆಲವ್ರದ್ದು ಹೆಚ್ಚಾಗಿತ್ತು. ಆ ಹೆಚ್ಚಾದ ಪುಣ್ಯ ಕಮ್ಮಿ ಆಗ್ಬೇಕಲ್ಲ, ಕರೆನ್ಸಿ ಬರ್ಬೇಕಲ್ಲ. ನಮಗೇನು ಕರೆನ್ಸಿ? ಉಳಿದವರೆಲ್ಲ ನಿಮಗೆಲ್ಲ ಬೇರೆ ಬೇರೆ ಕರೆನ್ಸಿ ಬರ್ತಾವೆ, ಫಾರೆನ್ಸು ಗಿರೆನ್ಸು. ನಮಗೇನು ಕರೆನ್ಸಿ ಇಲ್ಲ. ನಮಗೆ ಕರೆನ್ಸಿ ಅಂದರೆ ಪುಣ್ಯದ ಕರೆನ್ಸಿನ ಕರೆನ್ಸಿ, ಕೆಟ್ಟದ್ದು ಮಾಡಿದ್ರೆ ಪಾಪದ ಕರೆನ್ಸಿ ಅಷ್ಟೇ. ಎರಡೇ ಕರೆನ್ಸಿ ನಮ್ಮಲ್ಲೂ ಬ್ಲ್ಯಾಕ್ ವೈಟ್ ಅವ. ಇಟ್ಟೇ ಒಂದು ಪುಣ್ಯ, ಒಂದು ಪಾಪ. ಪಾಪ ಇದು ಬ್ಲ್ಯಾಕ್ ಒಳಗೆ ಸೇರ್ತದೆ, ಪುಣ್ಯ ಇದು ವೈಟ್ ಒಳಗೆ ಸೇರ್ತದೆ. ಅವು ಕೂಡ ಜಾಸ್ತಿ ಆದರೆ ಅವನು ನಮಗೆ ಕೊಡಲ್ಲ ದೇವರು. ಆದ್ದರಿಂದ ಆ ಪುಣ್ಯ ಜಾಸ್ತಿ ಆದದ್ದಕ್ಕಾಗಿ ಅವರು ಆ ಸರ್ಪದ್ರಷ್ಟೋಮರಿಗೆ ತಂದು ಶಾಪ ಕೊಡ್ತಾರೆ. ಅಷ್ಟರೊಳಗೊಂದು ಹಾವು ಬರ್ತದೆ. ಹಾವು ಬಂದು ಅಲ್ಲಿ ಎತ್ತಿಗೆ ಕಚ್ತದೆ, ಎತ್ತು ಮೃತ ಆಗ್ತದೆ. ಆಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಇನ್ನೂ ಅದು ಸಚ್ಚಾಸ್ತ್ರ ಶ್ರವಣ ಮಾಡಬೇಕಾದದ್ದು ಸಮಯ ಇದೆ, ಅದು ಸಾಯೋದು ಬೇಡ ಅಂತ ಎತ್ತಿನ ತಲೆ ಮೇಲೆ ಕೈಯನ್ನು ಇಟ್ಟು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ ಅಂತ 12 ಅಧ್ಯಾಯದ 12 ಸ್ತೋತ್ರವನ್ನು ಆಗ ಪಠಣ ಮಾಡ್ತಾರೆ. ಆಗಿಂದಾಗೆ ನಿರ್ಮಾಣ ಮಾಡ್ತಾರೆ ಶ್ರೀಮದಾಚಾರ್ಯರು. ಆ 12 ಸ್ತೋತ್ರ ಅಂದಂತೆ ಆ ಎತ್ತಿನಲ್ಲಿ ಹೋದ ವಿಷ ಎಲ್ಲ ಹೋಗ್ಬಿಡ್ತದೆ. ಎತ್ತು ಮತ್ತೆ ಬದುಕ್ತದೆ, ಮತ್ತೆ ಸಚ್ಚಾಸ್ತ್ರ ಶ್ರವಣ ಮಾಡ್ತದೆ. ಆಗ ಶ್ರೀಮದಾಚಾರ್ಯ ಎತ್ತು ವ್ಯಾಖ್ಯಾನ ಮಾಡ್ತದೆ ಅಂತ ಅವತ್ತು ಏನು ಹೇಳಿದ್ದರೋ ಅದು ಈಗ ಈ ದೊಂಡೋಪಂತರಿಗೆ ನೆನಪಾಯ್ತು. ಓ, ನಾನು ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ದೆ ಅಂತ. ಹಾಗಾದ್ರೆ ಬರೇ ಪಶು ಆಗಿದೆ ಅಂತ ಅಷ್ಟೇ ನೆನಪಾಗಲಿಲ್ಲ. ಪಶು ಆದಾಗ ನಾನೇ ವ್ಯಾಖ್ಯಾನ ಮಾಡ್ತೇನೆ ಅಂತ ಶ್ರೀಮದಾಚಾರ್ಯ ಅವತ್ತೇ ನನಗೆ ಆಜ್ಞೆ ಕೊಟ್ಟಿದ್ದಾರೆ. ಆದ್ರೆ ನಾನು ಇಲ್ಲಿ ಮದುವೆ ಮಾಡಿಕೊಂಡು ಆರಾಮ್ ಇರೋದಕ್ಕಾಗಿ ನಾನು ಬಂದವನಲ್ಲ, ಸಂಸಾರ ಸುಖವನ್ನು ಅನುಭವಿಸೋದಕ್ಕಾಗಿ ಬಂದವನ ಅಲ್ಲ ಅಂತ ನಿರ್ಣಯ ಮಾಡಿಕೊಂಡು ಮನೆಗೂ ಹೋಗಲಿಲ್ಲರಿ. ಮದುವೆ ಮಾಡಿಕೊಂಡ 2 ಹುಡುಗಿಯಾರಿಗೂ ಫೋನ್ ಮಾಡಲಿಲ್ಲ, ಮೆಸೇಜ್ ಹಾಕಲಿಲ್ಲ, ಇದ್ದಿದ್ದು ಇಲ್ಲ, ಹಾಕಲೂ ಇಲ್ಲ. ಹೀಗಾಗಿ ಅವ್ರು ಆಗಿಂದಾಗಲೇ ತಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರು. ಉಟ್ಕೊಂಡು ಮಡಿ ಇತ್ತು, ಆ ಮಡಿ ಮೇಲೆ ಹೋಗಿ ಅಕ್ಷೋಭಿ ತೀರ್ಥರಿಗೆ ಕೈ ಜೋಡಿಸಿ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನ, ನಾನು ನಿಮ್ಮ ಶಿಷ್ಯ, ನಮಗೆ ಅನುಗ್ರಹವನ್ನು ಮಾಡ್ರಿ, ಆಶ್ರಮವನ್ನು ಕೊಡ್ರಿ ಅಂತ ಕೇಳಿಬಿಟ್ರು. ಆದರೆ ಉಳಿದೆಲ್ಲ ಸೈನಿಕರಿದ್ರಲ್ಲ ಅವರು ಓಡಿ ಹೋಗ್ತಾರೆ. ಅವರು ಓಡಿ ಹೋಗಿ ರಘುನಾಥರಾವ್ ಹೇಳ್ತಾರೆ, ನಿಮ್ಮ ಮಗ ಆಶ್ರಮ ತಗೋತಾ ಇದ್ದಾನೆ.
ಆಗ ರಘುನಾಥರಾವ್ ಓಡಿ ಬರ್ತಾರೆ, ಹೇಳ್ತಾರೆ, ಸೊಸೆಯಂದ್ರಿದ್ದಾರೆ, ಇನ್ನೂ ಮನೆ ತುಂಬಿಸ್ಕೊಂಡಿಲ್ಲ, ಸಂಸಾರವೇ ಪ್ರಾರಂಭ ಆಗಿಲ್ಲ, ಈಗ ನೀವು ಅವ್ರಿಗೆ ಆಶ್ರಮ ಕೊಟ್ಟರೆ ಗತಿ ಏನು, ಬೇಡ ಅಂತ. ಅವ್ರಂತಾರೆ, ನಾನು ಕರೆದೇ ಇಲ್ಲ, ನಾನು ಕೇಳಿದ ಕಿಂ ಪಶು ಪೂರ್ವದೇ ಅಷ್ಟೇ, ಆಶ್ರಮ ಕೊಡ್ತೇನೆ ಬಾ ಅಂತ ನಾನು ಕರೆದಿದ್ದಲ್ಲ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೇವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಶಾಸ್ತ್ರದಲ್ಲಿ ಒಂದು ನೇಮ ಇದೆ, ಮನುಷ್ಯನಿಗೆ ಯಾವಾಗ ವೈರಾಗ್ಯ ಬರ್ತದೋ ಅದೇ ಕ್ಷಣದೊಳಗೇನೆ ಆ ವೈರಾಗ್ಯದ ಕಾರ್ಯವನ್ನು ಮಾಡಬೇಕು. ವೈರಾಗ್ಯ ಬಂದು ಹೋದು ಆಮೇಲೆ ಹೆಂಡತಿ ಕೇಳ್ತೀನಿ, ಮಕ್ಳಿಗೆ ಕೇಳ್ತೀನಿ, ತಂದೆ ತಾಯಿ ಕೇಳ್ತೀನಿ, ಅಣ್ಣತವ್ರಿಗೆ ಕೇಳ್ತೀನಿ, ಬಂಧು ಬಳದವ್ರಿಗೆ ಕೇಳ್ತೀನಿ, ಊರಾಗಿರೋರಿಗೆ ಕೇಳ್ತೀನಿ, ಆಶ್ರಮ ತಗೋಬೇಡ ಅಂತ ಅಂದರೆ ಆ ವೈರಾಗ್ಯ ಹೋಗ್ಬಿಡ್ತದೆ. ಮನುಷ್ಯನಿಗೆ ಯಾವಾಗ ಮಾಡಬೇಕು ಅಂತ ಮನಸ್ಸು ಬರ್ತದಾಗ ಮಾಡಿ ಮುಚ್ಚಿಬಿಡೋಕು, ಅಂದಾಗ ಅದು ಸ್ಥಿರ ಉಳಿತದೆ. ಅದಕ್ಕೂ ಅಪವಾದ ಇದ್ದಾರೆ. ಆದರೆ ಈಗ ಆ ವೈರಾಗ್ಯ ಬಂದಿದೆ, ಅದಕ್ಕಾಗಿ ಅವರು ಆಶ್ರಮ ತೋತಾ ಇದ್ದಾರೆ. ನಂದೇನಿದ್ರೆ ಅಭ್ಯಂತರ ಇಲ್ಲ, ಅವಶ್ಯ ಕರೆದುಕೊಂಡು ಹೋಗ್ಬೋದು ಅಂತ ಅಕ್ಷೋಭ್ಯ ತೀರ್ಥರು ಹೇಳ್ಬಿಡ್ತಾರೆ. ರಘುನಾಥರು ಮನೆಗೆ ಕರ್ಕೊಂಡ್ಬರ್ತಾರೆ. ಮನೆಗೆ ಕರ್ಕೊಂಡು ಬಂದ ಮೇಲೆ ಅವ್ರದ್ದೇನು ವಿಚಾರ ಅಂದರೆ, ಆ ಎರಡು ಸೊಸೆಯಂದ್ರನ್ನು ಉಡಿ ತುಂಬಿಸ್ಕೊಂಡ್ಬಿಡ್ಬೇಕು, ಮನೆಗೆ ಕರ್ಕೊಂಡ್ಬಿಡ್ಬೇಕು, ಮನೆಗೆ ಬಂದುಬಿಡ್ತಾರೆ. ಇವರು ಸಂಸಾರ ಪ್ರಾರಂಭ ಮಾಡ್ತದೆ, ಇವರಿಗೆ ವೈರಾಗ್ಯ ಹೊರಟು ಹೋಗ್ಬಿಡ್ತದೆ ಅಂತ ತಂದೆ ತಾಯಿಗಳ ಏನೋ ವಿಚಾರ. ಪಾಪ ಕೆಟ್ಟ ವಿಚಾರ ಅಲ್ಲ, ಅವರಿಗೆ ಅದು ವಿಚಾರ ಸೂಕ್ತನೇ ಲೌಕಿಕವಾಗಿ ಆದದ್ದರಿಂದ. ಆ ವಿಚಾರದಿಂದ ಮನೆ ಹುಡುಗಿಯರಿಗೆ ಕರೆಸಿ ಮನೆ ತುಂಬಿಸ್ಕೊಂಡು ಆಮೇಲೆ ಇವರಿಗೆ ಮೊದಲೇ ದಿವಸ ಅವರನ್ನು ಕೋಣೆ ಒಳಗೆ ಹಾಕಿ ಇಬ್ಬರನ್ನು ಕೊಳಿಸ್ತಾರೆ, ಮಾತಾಡ್ರಿ ಗಂಡನ ಜೊತೆಗೆ ಅಂತ. ಅವರಿಬ್ಬರು ಗಂಡನ ಜೊತೆಗೆ ಮಾತಾಡ್ಲಿಕ್ಕೆ ಬಂದರೆ ಈ ಮಹಾನುಭಾವರು ಆ ರೂಪ ತೋರಿಸಲಿಲ್ಲರವರು. ತಮ್ಮ ರೂಪ ಶೇಷರೂಪ, ಶೇಷಾಂಶರು, ಇಂದ್ರದೇವರ ಅವತಾರ, ಶೇಷದೇವರ ಅಂಶ. ಪ್ರಧಾನವಾಗಿ ಇದ್ದದ್ದು ಇಂದ್ರದೇವರು, ಅದರಲ್ಲಿ ಶೇಷದೇವರು ಸೇರಿಕೊಂಡದ್ದು. ಹೀಗಾಗಿ ಇಂದ್ರದೇವರಲ್ಲಿ ಶೇಷದೇವರ ಅಂಶ. ಹೀಗಾಗಿ ಆ ಶೇಷ ರೂಪವನ್ನು ತೋರಿಸ್ತಾರೆ. ಶೇಷ ರೂಪ ಯಾವಾಗ ತೋರಿಸ್ತಾರಲ್ರಿ, ಆಗ ಅವರು ಹೆಂಡಂದ್ರು ಗಾಬರಾಗಿಬಿಡ್ತಾರೆ. ಅವರು ಹತ್ರ ಮಾತಾಡ್ಬೇಕಂದ್ರೆ ಹಿಂದೆ ಶೇಷ ಕಂಡುಬಿಡೋದು, ಅವ್ರು ಹಿಂದೆ ಸರಿದು ಬಿಡೋರು, ಮತ್ತೆ ಹತ್ರ ಹೋಗೋರು. ಈಗ 3-4 ಬಾರಿಯೋ 5-6 ಬಾರಿನೋ ಮಾತಾಡ್ಬೇಕಂತ ಹೋದಾಗೆಲ್ಲ ಶೇಷ ಕಂಡರೆ ಹಾವು ಬಂದದಂದ್ರೆ ಅನಿಸ್ತಾರೆ ಎಲ್ಲರೂ. ಇನ್ನು ಹಾವೇನು ನೋಡಿದ್ರೆ ಗಾಬರಾಗ್ಬಿಡ್ತವ್ರಿಗೆ. ಅವರಂದ್ರು ಈ ನಮ್ಮ ಯಜಮಾನರು ಇವರು ಸಾಮಾನ್ಯರಲ್ಲ ಅಂತ ಅವರೇ ಬಂದು ಸ್ವತಃ ರಘುನಾಥರಾವ್ ಹೇಳ್ತಾರ ಮಾವನಿಗೆ, ಅವರು ನಮ್ಮ ಜೊತೆಗೆ ಮದುವೆಯನ್ನು ಮಾಡಿಕೊಂಡು ಸುಖ ಪಡೋದಕ್ಕಾಗಿ ಬಂದ ವ್ಯಕ್ತಿಗಳಲ್ಲ, ಅವರು ಮಹಾನುಭಾವರವರು, ಬಿಟ್ಬಿಡ್ರಿ ಅವರನ್ನ ಅಂತ. ಇನ್ನು ಸೊಸೆಂದ್ರೇ ಹೇಳಿದ ಮೇಲೆ ಅಲ್ಲೇನು ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಪ್ರಸಕ್ತಿನೇ ಇಲ್ಲ ಅಂತಂದ್ರು. ಕಳಿಸಿದ್ದಾರೆ, ಡೈರೆಕ್ಟಾಗಿ ಬಂದಿದ್ದಾರೆ. ಅಕ್ಷೋಭ್ಯ ತೀರ್ಥರ ಕಡೆಗೆ ಆಶ್ರಮ ತೋಡಿದ್ದಾರೆ. ಅಕ್ಷೋಭ್ಯ ತೀರ್ಥರು ಇಟ್ಟ ಹೆಸರು ಶ್ರೀ ಜಯತೀರ್ಥ ಅಂತ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಜ ಎಂದು ನುಡಿಯಲು ಜಯಶೀಲನಾಗುವ, ಯ ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರಪಾತಕ ಹಾನಿ, ಥ ಎಂದು ನುಡಿದರೆ ತಾಪತ್ರಯ ಪರಿಹಾರ. ಟೀಕಾಕೃತ್ಪಾದರ ಅರ್ಥಾತ್ ಜಯತೀರ್ಥರ ಹೆಸರಿನಲ್ಲಿ ಇರುವ 4 ಅಕ್ಷರಗಳು, ಜ ಯ ತೀರ್ಥ 4 ಅಕ್ಷರಗಳು. ಈ 4 ಅಕ್ಷರವುಳ್ಳ ಜಯತೀರ್ಥ ಎಂಬ ಹೆಸರನ್ನ ಉಚ್ಚಾರಣೆ ಮಾಡಿದರೆ ಸಾಕು, ಅವನಿಗೆ ಎಲ್ಲಿ ನೋಡದಲ್ಲಿ ಜಯ, ಅಪಜಯದ ಪ್ರಸಕ್ತಿನೇ ಇಲ್ಲ. ಯ ಎಂದು ನುಡಿದರೆ ಯಮನಂಜುವ ಅಂತೆ. ಜಯತೀರ್ಥರ ಅಕ್ಷರೊಳಗಿನ ಯ ಅಂದಾನಪ್ಪಮ್ಮ, ನಮ್ಮ ಲೋಕಕ್ಕೆ ಕರ್ಕೊಂಬರ್ಬೇಡ್ರಿ. ಅಲ್ಲ ಅಂಥ ಪಾಪ ಏನು ಪಾಪ ಮಾಡಿದ್ರು ಯ ಅಂದಿದ್ರಂತ ಹೋಗ್ಬಿಡ್ತದ, ಏನು ಅವ್ರು ಕರೆಬೇಡ್ರಿ ಅಂತ. ಅಂದರೆ ಯಮಪಟ್ಟಣಕ್ಕೆ ನಮ್ಮನ್ನು ಕರ್ಕೊಂಡೇ ಹೋಗಲ್ಲಂತ, ನಾವು ಎಂಥ ಪಾಪ ಮಾಡಿದ್ದರೂ ಕೂಡ. ಯಾಕೆ? ಆ ಜಯತೀರ್ಥರೊಳಗಿನ ಯ ಎನ್ನುವ ಅಕ್ಷರ ಅಂದದ್ದಕ್ಕಾಗಿ ಯಮದೇವರು ಅನಿಸ್ತಾರಂತೆ. ತಿ ಎಂದು ನುಡಿಯಲು ತಿಮಿರಪಾತಕ ಹಾನಿ. ನಾವೇನೇನು ಸಣ್ಣ ಪುಟ್ಟ ಪಾಪಗಳನ್ನು ಮಾಡಿದ್ದೇವೆ ಆ ಎಲ್ಲ ಪಾಪ ಪರಿಹಾರ ಆಗ್ತದೆ. ಪಾಪೇ ಇಲ್ಲ ಅಂದ ಮೇಲೆ ಯಮ ನಮ್ಮ ಕಡೆ ಬರ್ತಾನೆ ಕೇಳ್ರಿ. ಯಮ ಬರೋದಕ್ಕೆ ಅವಕಾಶ ಯಾವಾಗ ನಾವು ಅಪರಾಧ ಮಾಡಿದ್ರೆ ತಾನೆ. ಅಪರಾಧೇ ಮಾಡದಿರುವಾಗ ಯಮನ ಅಂಜಿಕೆನೂ ಬರೋದಿಲ್ಲ, ಆದರೆ ಯಮ ಹತ್ತಿರವೇ ಬರೋದಿಲ್ಲ. ಥ ಎಂದು ನುಡಿದರೆ ತಾಪತ್ರಯ ಪರಿಹಾರ. ತಾಪತ್ರಯಗಳಂದರೆ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಅಂತ ತ್ರಿವಿಧ ತಾಪತ್ರಯಗಳು. ಈ ತಾಪತ್ರಯಗಳು ಹೋಗ್ತದೆ, ಪಾಪಗಳು ಹೋಗ್ತದೆ, ಸುಖ ಸಿಗ್ತದೆ, ಜಯ ಸಿಗ್ತದೆ. ಮನುಷ್ಯನಿಗೆ ಬೇಕೇನ್ರಿ? ಸುಖ ಬೇಕು, ಕಷ್ಟ ಬರಬಾರ್ದು, ಜಯಶೀಲನಾಗಬೇಕು. ಇಷ್ಟೇ ಅಲ್ಲ ಎಲ್ಲರಿಗೂ. ಸುಖ
ಸುಖಮೇವ ಮೇಸ್ಯ ದುಃಖಮ್ಮನಾಗಿ ಮಾವು. ದುಃಖ ಸರ್ವಥಾ ಬರಬಾರದು, ಸುಖ ಬೇಕು. ನಾವೇನು ಅನ್ಕೊಂಡಿರ್ತೀವಿ ಎಲ್ಲ ಅದ್ರಾಗೂ ಜಯ ಸಿಗಬೇಕು. ಈ ಮೂರೇ ಪಾಯಿಂಟ್ ಎಲ್ಲರಿಗೂ ಇದ್ದದ್ದು. ಇದು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಅದು ಟೀಕಾಕೃತ್ಪಾದರ ಹೆಸರಿನೊಳಗೆ ಇದೆ ಅಂತ ವಿಜಯದಾಸರು ಹೇಳ್ತಾರೆ. ಆಗ ಜಯತೀರ್ಥರು ಅಂತ ನಾಮಕರಣ ಆಗ್ತದೆ. ಆಗ ಅಕ್ಷೋಭ ತೀರ್ಥರು ಅಲ್ಲಿಂದ ಸಂಚಾರ ಮಾಡ್ಕೋತ ಅವರು ಮಳಖೇಡ ಗ್ರಾಮಕ್ಕೆ ಬರ್ತಾರೆ. ಆಮೇಲೆ ಟೀಕಾಕೃತ್ಪಾದರು ಇಡೀ ಇಂಡಿಯಾ ಸಂಚಾರ ಮಾಡಿ ವಿಶ್ವ ನಲಂದ ವಿದ್ಯಾಲಯ ಅಂತ ಯೂನಿವರ್ಸಿಟಿ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಆ ಬೌದ್ಧ ಭಿಕ್ಷುಗಳ ಜೊತೆಗೆ ವಾದ ವಿವಾದವನ್ನು ಮಾಡಿ ಆ ವಿಶ್ವವಿದ್ಯಾಲಯದ ಗ್ರಂಥಾಲಯಕ್ಕೆ ಇವರೇ ಕುಲಪತಿಗಳಂತಾಗಿ ಎಷ್ಟೋ ವರ್ಷದಲ್ಲಿ ಕುಲಪತಿ ಅಂತ ಕೆಲಸ ಮಾಡ್ತಾರೆ, ಅರ್ಥಾತ್ ಅಲ್ಲಿಯ ಇನ್ಚಾರ್ಜ್ ತಗೋತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂಥರದ ತತ್ವಜ್ಞಾನದ ಬೋಧನೆ ಮಾಡ್ತಾರೆ. ಇಡೀ ಗ್ರಂಥಗಳನ್ನೆಲ್ಲ ಒಂದ್ಸಲ ಅವಲೋಕನ ಮಾಡಿಬಿಡ್ತಾರೆ. ಮತ್ತೆ ಸಂಚಾರವನ್ನು ಮಾಡ್ತಾ ಉಡುಪಿ ಕ್ಷೇತ್ರಕ್ಕೆ ಬಂದು ಉಡುಪಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಈ ಯರಗೋಳ ಗ್ರಾಮಕ್ಕೆ ಬರ್ತಾರೆ. ಯರಗೋಳ ಗ್ರಾಮಕ್ಕೆ ಬಂದಾಗ ಅಲ್ಲಿ ಅವ್ರಿಗೆ ಏನಾಗ್ತದೆ ಅಂತಂದರೆ ಆ ಗುಹಾ ನೋಡಿ ಇಲ್ಲೇ ಇರಬೇಕು ಅಂತ ಅಪೇಕ್ಷೆ ಬರ್ತದೆ. ಆ ಅಪೇಕ್ಷೆ ಪಟ್ಟ ಮೇಲೆ ಆ ಊರಿನ ಜನ ಅಲ್ಲಿ ಒಂದು ಕೆರೆ ಕಟ್ತಿರ್ತಾರೆ, ನೀರಿನ ಹೊಂಡ ಕಟ್ತಿರ್ತಾರೆ. ಅವರು ಪ್ರತಿ ವರ್ಷ ಕಟ್ಟಬೇಕು, ನೀರು ತುಂಬಿದಾಗ ಅದು ಒಡೆದು ಬಿಡಬೇಕು, ಎಲ್ಲ ನೀರು ಹೋಗ್ಬಿಡ್ಬೇಕು. ಅನಾಸೇನೆ ಈ ಗುರುಗಳು ಬಂದಿದ್ದಾರೆ ಅಂತ ಊರಿನ ಜನ ಎಲ್ಲ ಹೋಗಿ ಅವ್ರಿಗೆ ಕೇಳ್ಕೊತಾರೆ, ಪ್ರಾರ್ಥನೆ ಮಾಡ್ಕೋತಾರೆ, ಸ್ವಾಮಿ ಪ್ರತಿ ವರ್ಷ ಇದು ತುಂಬುತ್ತದೆ ಆದರೆ ಒಡೆದು ಹೋಗ್ಬಿಡುತ್ತದೆ, ಅದು ನಿಂದ್ರೋಂಗೆ ಏನಾದರೂ ನೀವು ಮಾಡ್ರಿ ಅಂತ. ಆಗಟ್ಟಿ ಜಯತೀರ್ಥರು ಆಗ ಒಂದು ಮುಷ್ಟಿ ಮಣ್ಣನ್ನು ತೊಗೊಂಡು ರಾಮದೇವರನ್ನು ನೆನೆಸಿ, ತಮ್ಮ ಗುರುಗಳಾದ ಅಕ್ಷೋಭ ತೀರ್ಥರನ್ನು ನೆನೆಸಿ, ಶ್ರೀಮದಾಚಾರ್ಯರನ್ನು ನೆನೆಸಿ, ಆ ಎಲ್ಲಿ ನೀರು ಹರಿದು ಒಡಿತಿತ್ತು ಗೋಡೆ ಅಲ್ಲಿ ಹಾಕಿಬಿಡ್ತಾರೆ. ಒಂದೇ ಮುಷ್ಟಿ ಮಣ್ಣು, ಹೆಚ್ಚಿಗೆ ಹಾಕಿಲ್ಲ. ಅವತ್ತೇನು ಹಾಕೋರು ಇವತ್ತು ನಿಂತಿದ್ರು. ಅದು ಇನ್ನೂ ತನ ನೀರು ಅವ್ರು ಏನು ತಾವೇ ಏನು ಚೇಂಬರ್ ಮಾಡಿ ಬಿಡ್ತಾರೋ ಕಾಲುವೆಯಿಂದ ಅಷ್ಟೇ ಹೋಗ್ತದೆ ಹೊರತು ಉಳಿದ ಕಡೆಗೆ ಎಲ್ಲೂ ಒಡೆದಿಲ್ಲ, ಏನೂ ಆಗಿಲ್ಲ. ಅದ್ರ ತಾತ್ಪರ್ಯ ಲೋಕೋಪಕಾರವನ್ನು ಮಾಡಬೇಕು ಮನುಷ್ಯ. ತಾನು ಎಷ್ಟು ಆಧ್ಯಾತ್ಮಿಕದೊಳಗೆ ಮುಂದೆ ಹೋಗಿರ್ತಾನೋ ಅಷ್ಟೇ ಲೌಕದೊಳಗಿನ ಜನರಿಗೂ ತನ್ನ ಕೊಡುಗೆ ಇರಬೇಕು. ಜನರ ಪ್ರೀತಿ ಪಾತ್ರನಾಗಬೇಕು. ಜನರ ಪ್ರೀತಿ ಪಾತ್ರನಾಗೋದು ಯಾವಾಗ? ಜನರಿಗೆ ಬೇಕಾದದ್ದನ್ನು ಮಾಡಿಕೊಟ್ಟರೆ. ಹಾಗಾದರೆ ಜನರಿಗೆ ಬೇಕಾದ್ರೂ ಅತ್ಯವಶ್ಯಕವಾದದ್ದು ಯಾವುದು? ನೀರು. ಲೈಟ್ ಇಲ್ಲದೇ ಇದ್ರೆ ಇರ್ಬೋದು ಮನುಷ್ಯ, ಇನ್ನೇನೋ ಇಲ್ಲದೇ ಇದ್ರೆ ಇರ್ಬೋದು, ನೀರು ಇಲ್ಲದೇ ಇದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಧಾನವಾದದ್ದು ನೀರು. ಆ ನೀರಿನ ವ್ಯವಸ್ಥೆಯನ್ನು ಲೋಕರ ಜನರಿಗೆ ಮಾಡಿಕೊಟ್ಟು ಆ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು, ಅಜ್ಜ ನೀವು ಇವ್ರು ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ಅಂತ ಅವರೇ ಅಂದ್ಬಿಟ್ರು. ಅಂದ್ರಂದ ಆಗ ಟೀಕಾಕೃತ್ಪಾದರು ಅರ್ಥಾತ್ ಜಯತೀರ್ಥರು ಆ ಗುಹೆ ಒಳಗೆ ಇದ್ದು ಅಲ್ಲೇ ನೋಡ್ರಿ ಎಷ್ಟು ವಿಚಿತ್ರ. ಈಗ ಹೋಗಿ ನೋಡ್ರಿ ನೀವು, ಈಗ ಇನ್ನೂ ಸ್ವಲ್ಪ ಇದ್ರಾಗ ಅಲ್ಲಿ ಪಾಲಿಸ್ ಪರಿಚಯ ಮಾರ್ಬಲ್ ಹಾಕಿದ್ದಾರೆ, ಸುಣ್ಣ ಬಣ್ಣ ಬಡಿದಿದ್ದಾರೆ. ಆಗ ಏನಿತ್ತೋ ಏನು ಬಿಡ್ತೋ ಅಂಥ ಸ್ಥಳದೊಳಗೇನೆ ರಾಮದೇವ್ರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಅಲ್ಲೇ ಪೂಜೆಯನ್ನು ಮಾಡ್ತಾ, ಅಲ್ಲೇ ಗ್ರಂಥಗಳನ್ನು ಬರಿತಾ, ಅಲ್ಲೇ ಶಿಷ್ಯರಿಗೆ ಪಾಠ ಹೇಳ್ತಾ, ಅಲ್ಲೇ ಗ್ರಂಥ ಲೇಖನವನ್ನು ಬರಿತಾ. ಆ ಜಾಗ ನೋಡಿದ್ರೆ ನಮಗೆ AC ರೂಮ್ ಇರ್ತದೆ, ಲೈಟ್ ಇರ್ತದೆ, ಇನ್ವರ್ಟ್ ಇರ್ತದೆ, ಅದು ಹೋದ್ರೆ ಜನ್ರೇಟರ್ ಇರ್ತದೆ. ಇಷ್ಟಾಗೂ ಮತ್ತೆ ನಾವು ಮತ್ತೆ ಫೈನಲ್ ಒಳಗೆ ಮತ್ತೆ ಜೀರೋಕ್ಕೆ ಬರ್ತೀವಿ ಮತ್ತೆ ನಾವು. ಅದ್ರ ಮನುಷ್ಯನಿಗೆ ಸೌಕರ್ಯ ಇದು ಜ್ಞಾನ ಕೊಡ್ತದಂತ ನೇಮ ಇಲ್ಲ. ಸೌಕರ್ಯ ಇಲ್ಲದೆ ಇದ್ದಾಗಲೇ ಮನುಷ್ಯ ಹೆಚ್ಚು ಜ್ಞಾನ ಪಡಿತಾರೆ. ಸೌಕರ್ಯ ಇದ್ದಾಗ ಜ್ಞಾನ ಮನುಷ್ಯನಿಗೆ ಕಮ್ಮಿನೇ ಬರ್ತದೆ. ಯಾಕಂದ್ರೆ ಅವನಿಗೆ ಸುಖ ಸಿಕ್ಬಿಡ್ತದಲ್ರಿ, ಸುಖದ ಕಡೆಗೆ ಗಮನ ಬರ್ತದ್ರಿ. ಅದಕ್ಕಾಗಿ ನಮ್ಮ ಗುರುಕುಲದ ಪದ್ಧತಿ ಒಳಗೆ ಹಿಂದಕ್ಕೆ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಹಾಕುವಾಗ ರುಚಿಯಾದ ಊಟ ಹಾಕ್ತಿದ್ದಿಲ್ರಿ. ಕಥೆ ಕೇಳ್ತೀವಿ ನಾವು, ಇತಿಹಾಸಗಳನ್ನು ನೋಡ್ತೇವೆ. ಸಾರು ಅಂದ್ರೆ ಏನು ಗೊತ್ತಾ? ಬೇವಿನ ಸಾರು. ವರ್ಷಕ್ಕೊಮ್ಮೆ ಉಗಾದಿ ದಿನ ಬೇವು ಹಾಕಿ ತಿನ್ಲಿಕ್ಕೆ ಕೈ ಹತ್ತಂತೀವಿ ನಾವು. ಅದು ಬೆಲ್ಲದ ಜೊತೆಗೆ, ಹಣ್ಣಿನ ರಸದ ಜೊತೆಗೆ, ಕರಬೂಜ ರಸದ ಜೊತೆಗೆ ಹಾಕ್ಕೊಂಡ್ರು ಕೈ ಹತ್ತಂತೇವೆ. ಆಗಿನ ಕಾಲದ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಹಾಕುವಾಗ ಅನ್ನಕ್ಕೆ ಬೇವಿನ ರಸ ತಂದು ಅದನ್ನು ಕುದಿಸಿ ಸಾರು ಮಾಡಿ ಹಾಕ್ತಿದ್ರಿ. ಎಲ್ಲಿಯವರೆಗೆ ಅವನಿಗೆ ಅದು ಕೈ ಹತ್ತೋದಿಲ್ಲ ಅಲ್ಲಿ ತನವನು ವಿದ್ಯಾರ್ಥಿ. ಯಾವಾಗ ಅವನಿಗೆ ಕೈ ಹತ್ತೋ ಮನೆಗೆ ಹೋಗಂತಂತಿದ್ರಂತೆ. ಅಂದರೆ ಅವನಿಗೆ ಅದಕ್ಕೆ ಹೇಳ್ತದೆ ವಿದ್ಯಾರ್ಥಿವ ಸುಖಂ ತ್ಯಜೇತ್. ವಿದ್ಯಾ ಬೇಕು, ಸುಖ ಬಿಡಬೇಕು. ಸುಖ ಬೇಕು, ವಿದ್ಯಾರ್ಥಿತ್ವ ಬಿಡಬೇಕು. ಜ್ಞಾನ ಬೇಕು, ಮನುಷ್ಯರಿಗೆ ಸುಖದ ಕಡೆಗೆ ಗಮನ ಕೊಡಬಾರದು.
ಸುಖ ಬೇಕು ಅಂದ್ರೆ ವಿದ್ಯಾಕ್ಕೆ ಕಟ್ಟಿಟ್ಬಿಡು ಕಟ್ಟೆ. ಆದ್ದರಿಂದ ಆ ಅವಸ್ಥೆ ಇದ್ದದ್ದು. ಅಂಥದ್ರೊಳಗೆ ಇವರು ಅಲ್ಲಿ ಕುಳಿತುಕೊಂಡು ಆ ಹುಡುಗರಿಗೆಲ್ಲ ಹೇಳಿ ಮಾಡಿ ತಯಾರು ಮಾಡಿಸಿದ ಮಹಾನುಭಾವರು ಆ ಗುಹೆ ಒಳಗೆ ಕುಳಿತುಕೊಂಡು ಅಲ್ಲಿ ಶ್ರೀಮದ್ ಆಚಾರ್ಯರು ಬರೆದ 37 ಸರ್ವಮೂಲ ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ. ಆ 18 ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಅಲ್ಲಿ ಮತ್ತೆ ವಿದ್ಯಾರಣ್ಯರು ಬರ್ತಾರೆ. ಮತ್ತೆ ವಿದ್ಯಾರಣ್ಯರ ಜೊತೆಗೆ ವಾದ ವಿವಾದವಾಗ್ತದೆ. ಆಗ ವಿದ್ಯಾರಣ್ಯರು ಟೀಕಾಕೃತ್ಪಾದರನ್ನು ಆನಿ ಮೇಲೆ ಕೂಡಿಸಿ ಅಂಬಾರಿಯನ್ನು ಹಾಕಿ ಟೀಕಾಕೃತ್ಪಾದರ ಗ್ರಂಥಗಳನ್ನಿಟ್ಟು ಶ್ರೀಮದಾಚಾರ್ಯ ಗ್ರಂಥಗಳನ್ನಿಟ್ಟು ಯರಗೋಳ ಗ್ರಾಮದ ತುಂಬೆ ಪ್ರದಕ್ಷಿಣೆಯನ್ನ ಮಾಡಿಸ್ತಾರೆ ಅಂತ ಮೊಟ್ಟ ಮೊದಲು ಟೀಕಾಕೃತ್ಪಾದರಿಗೆ ಆನಿ ಮೇಲೆ ಅಂಬಾರಿ ಹಾಕಿ ಮೆರವಣಿಗೆ ಮಾಡಿದವರು ವಿದ್ಯಾರಣ್ಯ ತೀರ್ಥರು ಅಂತ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಅಂದರೆ ಎಲ್ಲರ ಮೆಚ್ಚುಗೆ ಪಾತ್ರರು, ಬೇರೆ ಬೇರೆ ಮತಸ್ಥರಿಗೂ ಬೇಕಾದವರಾಗಿದ್ದರು ಟೀಕಾಕೃತ್ಪಾದ. ಇಲ್ಲಾಂದ್ರೆ ಯಾಕೆ ಆನಿ ಮೇಲೆ ಕೂಡಿಸ್ತಾರೆ ಹೇಳ್ರಿ? ಆನಿ ಮೇಲೆ ಕೂಡಿಸ್ಬೇಕಾದ್ರೆ ವಿದ್ಯಾರಣ್ಯರಿಗೆ ಟೀಕಾಕೃತ್ಪಾದರ ಬಗ್ಗೆ ಗೌರವ ಬರದೇ ಇದ್ದರೆ, ಅವರ ಬಗ್ಗೆ ಅಭಿಮಾನ ಪ್ರೀತಿ ಬರದೇ ಇದ್ದರೆ ಮಾಡಿಸಕ್ಕೆ ಹೇಗೆ ಸಾಧ್ಯ? ಅಂದ ಮೇಲೆ ಅನ್ಯ ಮತಸ್ಥರಿಗೂ ಅಷ್ಟು ಟೀಕಾಕೃತ್ಪಾದರು ತಮ್ಮ ಜ್ಞಾನದಿಂದ ಪ್ರಭಾವವನ್ನು ಬೀರಿದ್ರು ಅಂತನ್ನೋದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಆಮೇಲೆ ಆ ಗ್ರಂಥಗಳನ್ನ ಬರೆದದ್ರೊಳಗೆ ಶ್ರೀಮನ್ ನ್ಯಾಯಸುಧ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ, ವಿದ್ವಾಂಸ, ಪಂಡಿತ ಕೇಳಿದ ಸಕಲ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡುತ್ತಾನೆ ಅಂತನ್ನುವ ವ್ಯಕ್ತಿತ್ವ ಬರಬೇಕಾದ್ರೆ ಅದು ಶ್ರೀಮನ್ ಅನುವ್ಯಾಖ್ಯಾನಕ್ಕೆ ಬರೆದ ಶ್ರೀಮನ್ ನ್ಯಾಯಸುಧ ಅನ್ನುವ ಗ್ರಂಥದ ಅಧ್ಯಯನವನ್ನು ಮಾಡಿ, ಈಗಂತೂ ಸತ್ಯಾರ್ಥ ತೀರ್ಥರು ಬಂದ ಮೇಲೆ ಅದರ ಸಮಗ್ರ ಪರೀಕ್ಷೆ. ನಮ್ಮ ಕಾಲಕ್ಕೆಲ್ಲ ಬರೀ ಅನುವಾದ, ಒಂದು ಅಧಿಕರಣ ಹೀಗೆ ಇರ್ತಿತ್ತು. ಈಗ ಹಾಗಲ್ಲ, 660 ಪೇಜ್ಗಳುಳ್ಳ ಆ ಸಮಗ್ರವಾದ ಸುಧಾ ಪರೀಕ್ಷೆಯನ್ನ ಕೊಡುವ ಸಂಪ್ರದಾಯ ಪ್ರಾರಂಭವಾಗಿ ಮುಖೋದ್ಗತವಾಗಿ ಹೇಳುವ ಪದ್ಧತಿ. ಅದನ್ನು ಸಂಪೂರ್ಣವಾಗಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರಿಗೆ, ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾರ್ಥ ಶ್ರೀಪಾದಂಗಳವರು. ಇವತ್ತು ಯಾವುದೇ ಮಾಧ್ವಪೀಠಾಧಿಪತಿಗಳು ಸುಧಾಮಂಗಳ ಮಾಡ್ತಾರೆ, ವಿದ್ಯಾರ್ಥಿಗಳ ಪರೀಕ್ಷೆ ಕೊಡಿಸ್ತಾರೆ ಅಂದರೆ ಅದಕ್ಕೆ ಸತ್ಯಾರ್ಥ ತೀರ್ಥರು ಬೇಕೇ ಬೇಕು ಅನ್ನತಕ್ಕಂತಹ ಅಷ್ಟು ಅನಿವಾರ್ಯವನ್ನ ವಿದ್ಯೆಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು ಮಹಾನುಭಾವರು ಸತ್ಯಾರ್ಥ ತೀರ್ಥರು. ಅದು ಆ ಸುಧಾ ಗ್ರಂಥಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟು ತಯಾರು ಮಾಡಿದ ವ್ಯಕ್ತಿಗಳಿಗೆ 4-5 ಲಕ್ಷವನ್ನು ಬಹುಮಾನವನ್ನು ಇಟ್ಟು ಮಾಡ್ತಾ ಇದ್ದಾರೆ. ಬೇಲೂರಲ್ಲಿ ವಿದ್ಯಾಧೀಶ ತೀರ್ಥರು ಮಾಡಿದ್ರು, ಪಲ್ವಾರ ಮಠದವರು. ಈಗ ಮೈಸೂರಿನಲ್ಲಿ ವಿದ್ಯಾಶ್ರೀಶ ತೀರ್ಥರು, ವ್ಯಾಸರಾಜ ಮಠದವರು ನಿನ್ನೆ ಅದರ ಮಂಗಳವಾಯಿತು. ಹೀಗಾಗಿ ಆ ಎಲ್ಲ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಡೋದೇ ಟೀಕಾಕೃತ್ಪಾದರು ಬರೆದ ಗ್ರಂಥಗಳ ಪಾಠ, ಟೀಕಾಕೃತ್ಪಾದರ ಗ್ರಂಥಗಳ ವೈಭವ. ಅವರ ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿಗಳಿಗೆ ಇಷ್ಟು ಮಹತ್ವ ಬರ್ತದೆ. ವ್ಯಾಸರಾಯರಿಗೆ ಮಹತ್ವ ಬಂದದ್ದು ಟೀಕಾಕೃತ್ಪಾದರಿಂದ, ಮಂತ್ರಾಲಯ ಪ್ರಭುಗಳಿಗೆ ಮಹತ್ವ ಬಂದದ್ದು ಟೀಕಾಕೃತ್ಪಾದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದದ್ದಕ್ಕಾಗಿ. ರಾಜರಿಗೆ, ರಘುತ್ತವರಿಗೆ, ಶ್ರೀನಿವಾಸ ತೀರ್ಥರಿಗೆ, ವೇದೇಶ ತೀರ್ಥರಿಗೆ, ಯಾದವಾರ್ಯರಿಗೆ, ಈ ಎಲ್ಲ ದಾಸರಿಗೆ, ಈ ಎಲ್ಲ ಮಹಾನುಭಾವರಿಗೆ ಶಕ್ತಿ ಬಂದದ್ದು, ಬಲ ಸಿಕ್ಕಿದ್ದು ಎಲ್ಲಿಂದ? ಈಗ ಮೊಬೈಲ್ ಚಾರ್ಜ್ ಕಮ್ಮಿ ಆದ್ರೆ ಏನ್ ಮಾಡ್ತೀರಿ? ಚಾರ್ಜಿಂಗ್ ಇಡ್ತೀರಿ. ಹಂಗ ಈ ಎಲ್ಲ ಮಹಾನುಭಾವರಿಗೆ ತಮ್ಮ ಪುಣ್ಯದ್ದೋ ಅಥವಾ ತಮ್ಮ ಶಕ್ತಿನೋ ತಮ್ಮ ಪ್ರಶ್ನೆಗಳಿಗೆ ಉತ್ತರನೋ ಸಿಗಬೇಕಾದ್ರೆ ಅವ್ರು ಎಲ್ಲಿ ಚಾರ್ಜ್ ಮಾಡ್ಕೋತಾರೆ? ಟೀಕಾಕೃತ್ಪಾದರ ಹತ್ರ. ಇದು ದೊಡ್ಡ ಪವರ್ ಟವರ್. ಇದು ಇಲ್ಲಿ ಬಂದು ಯಾರು ಹೋಗ್ತಾರೆ ಅವರಿಗೆ ಎನರ್ಜಿ ಬರಲೇಬೇಕ್ರಿ. ಆಧ್ಯಾತ್ಮಿಕ ಪ್ರಪಂಚದ ಎನರ್ಜಿ ತುಂಬಲೇಬೇಕು. ಅಂತಹ ಪವರ್ಫುಲ್ ವ್ಯಕ್ತಿಗಳು ಶ್ರೀಮದ್ ಟೀಕಾಕೃತ್ಪಾದರು. ಅವರ ಗ್ರಂಥಗಳಿಗೆ 100 ಜನ ವ್ಯಾಖ್ಯಾನ ಬರ್ತಾರೆ. ಎಲ್ಲರೂ ಮುಂದೆ ಬರೋರು ವ್ಯಾಖ್ಯಾನಕಾರರ ಹೊರತು ಟೀಕಾಕಾರರಲ್ಲ. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ, ಶ್ರೀಮದಾಚಾರ್ಯ ಗ್ರಂಥ ಭಾಷ್ಯ, ಅದಕ್ಕೆ ಟೀಕಾಕೃತ್ಪಾದರು. ಅದಕ್ಕಾಗಿ ಅವರಿಗೆ ಪ್ರತ್ಯೇಕ ಹೆಸರೇ ಬಂತು. ಗುರುಗಳು ಇಟ್ಟದ್ದು ಜಯತೀರ್ಥರು, ಅವರ ಕೃತಿಯಿಂದ ಅವರು ಪ್ರಸಿದ್ಧರಾದದ್ದು ಟೀಕಾಚಾರ್ಯರು ಅಂತ. ಅಂದರೆ ಅಂತಹ ವ್ಯಕ್ತಿತ್ವವನ್ನು ಗಳಿಸಿಕೊಂಡಿರತಕ್ಕಂಥ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನ ತರದವರೆಗೂ ಆ ಗ್ರಂಥದ ಒಂದು ಗುಂಜಿನೂ ಅದರ ವ್ಯಕ್ತಿತ್ವ ಕಮ್ಮಿಯಾಗಿದೆ. ಕರೆಕ್ಟ್ ಹೇಳ್ತಾರೆ, ಅವ್ರ ಗುಂಜಿನೂ ಕಮ್ಮಿ ಆಗಿದೆ. ಗುಂಜಿ ಕಮ್ಮಿ ಆಗಿದೆ, ಅನ್ನೋರ್ ಬುದ್ಧಿ ಕಮ್ಮಿ ಆಗಿದೆ ಹೊರತು ಆದ್ರೆ ಆ ಗ್ರಂಥದ ವ್ಯಕ್ತಿತ್ವ ಕಮ್ಮಿ ಆಗಿಲ್ಲ, ಆಗಂಗೂ ಇಲ್ಲ. ಇನ್ನು ಮುಂದೆ ಬರೋರು ಏನಾದರೂ ಅವರು
ಟೀಕಾಕೃತ್ಪಾದರ ಗ್ರಂಥದ ಬಗ್ಗೆ ಏನಾದ್ರೂ ಅಪಸ್ವರ ತೆಗಿಬೇಕಾದ್ರೆ ಅವ್ರು ಏನಾಗಬೇಕು ಗೊತ್ತೇನ್ರಿ? ರಾಯರ್ಕಿಂತ ದೊಡ್ಡವರಾಗಬೇಕು, ವ್ಯಾಸರಾರ್ಕಿಂತ ದೊಡ್ಡವರಾಗಬೇಕು, ಶ್ರೀಪಾದರಾಜಕ್ಕಿಂತ ದೊಡ್ಡವರಾಗಬೇಕು, ರಘುತ್ವರ್ಗಿಂತ ದೊಡ್ಡವರಾಗಬೇಕು. ಈ ಮುಂದೆ ಬಂದು ಏನೇನು ಟಿಪ್ಪಣಿಕಾರರು, ಶ್ರೀನಿವಾಸ ತೀರ್ಥರು, ಯಾದವಾರ್ಯರು, ವಿಜಯ ಧ್ವಜರು, ಯಾರ್ಯಾರಿದ್ದಾರೋ ಮಹಾನುಭಾವರು, ಅವ್ರು ಎಲ್ಲರಿಗಿಂತಲೂ ದೊಡ್ಡವರಾಗ್ರವರು. ಅಂತ ವ್ಯಕ್ತಿ ಹುಡ್ತಾನೆ ಇನ್ನು ಮುಂದೆ ಯಾರಾದ್ರು? ಸಾಧ್ಯನೇ ಇಲ್ಲ. ಅಂದ ಮೇಲೆ ಅಂತಹ ಮೇರು ಕೃತಿಯಿಂದ ಪ್ರಸಿದ್ಧರಾದ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಟೀಕಾಕೃತ್ಪಾದರ ಪರಿಚಯ ಆಗೋದೇ ಸುಧಾ ಗ್ರಂಥದಿಂದ್ರಿ. ಇನ್ನು ಬೇರೆ ಯಾವ ಗ್ರಂಥದಿಂದ ಪರಿಚಯ ಹೆಚ್ಚಿಲ್ಲ. ಟೀಕಾಕೃತ್ಪಾದ್ರೆ ಸುಧಾ ಬರೆದವ್ರಿ ಅಂತೆ ಅಂತಾರೆ. ಅಂದ್ರೆ ಸುಧಾಚಾರ್ಯರಂತೆ ಇನ್ನೊಂದು ಹೆಸರು ಅವರಿಗೆ. ಅಂತಹ ಆ ಗ್ರಂಥಗಳನ್ನ ರಚನೆ ಮಾಡಿ ನಮ್ಮೆಲ್ಲ ಭಗವಂತನ ಬಗ್ಗೆ ಹುಡುಕುವುದಕ್ಕೆ ಹಾದಿಯನ್ನ, ಸರಿಯಾದ ಹಾದಿಯನ್ನ ತೋರಿಸಿಕೊಟ್ಟವ್ರು ಟೀಕಾಕೃತ್ಪಾದ. ಟೀಕಾಕೃತ್ಪಾದರು ಇಲ್ಲದೇ ಇದ್ದರೆ ನಮಗೆ ಮುಂದೆ ಶ್ರೀಮದಾಚಾರ್ಯರು ಬರೆದು ಇಟ್ಟು ಹೋದ ಮೇಲೆ ಬಂದ ಏನು ಆಕ್ಷೇಪಗಳಿವೆಯಲ್ಲ, ಮಧ್ವಾಚಾರ್ಯರು ಮಾಡಿ ಹೋದ ಮೇಲೆ, ಮಧ್ವಾಚಾರ್ಯ ಕಾಲಕ್ಕೆ ಯಾರಿದ್ರು ಅದಕ್ಕೆಲ್ಲ ಮಧ್ವಾಚಾರ್ಯರು ಉತ್ತರ ಕೊಟ್ಟರು. ಮಧ್ವಾಚಾರ್ಯರ ಗ್ರಂಥದ ಮೇಲೆಯೂ ಇನ್ನೇನು ಆಕ್ಷೇಪಗಳು ಬಂದರೆ ಆ ಎಲ್ಲ ಆಕ್ಷೇಪಗಳಿಗೆ ಅಥವಾ ಮಧ್ವಾಚಾರ್ಯರ ಕೊಟ್ಟ ಉತ್ತರಗಳಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವಾಗ ಅದೆಲ್ಲವನ್ನು ವಿವರಣೆ ಮಾಡಿಕೊಟ್ಟು ಅದಕ್ಕೆ ಸರಿಯಾಗಿ ಸಮರ್ಪಕ ಉತ್ತರವನ್ನು ಕೊಟ್ಟು, ಏನಾಗ ಈ ಸಮಸ್ತ ಶಾಸ್ತ್ರ ಪ್ರತನ ರತ್ನಾಕರೋ ಲೀಲಯ ಏನಾ ಖಂಡಿಕು ವಾದಿ ಸರ್ವಸುಪಟಸ್ತೋಮೋ ವಚಸ್ತಾಕೈ ಏನಾ ಸ್ಥಾಪಿತ ಮಧ್ವ ಶಾಸ್ತ್ರ ವಿಜಯಸ್ತಂ ಧರಾಮಂಡಲೇ ತಂ ಸೇವೆ ಜಯತೀರ್ಥ ವೀರ ಮನಿಜಂ ಮಧ್ವಾಕ್ಯ ರಾಜಾದೃತಂ ಅಂತ ಮುಂದೆ ಏನಾದರೂ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ ಮಹಾನುಭಾವರು ಅಂದರೆ ಅದು ಟೀಕಾಕೃತ್ಪಾದರು ಅಂತ ಸತ್ಯಪ್ರಿಯರವರು ಸ್ತೋತ್ರದಲ್ಲಿ ಕೊಂಡಾಡ್ತಾರೆ. ಅಂತಹ ಮಧ್ವಶಾಸ್ತ್ರದ ಧ್ವಜಸ್ತಂಭ ಇದ್ದಂತೆ ಶ್ರೀಮದ್ ಟೀಕಾಕೃತ್ಪಾದರು. ಆ ಟೀಕಾಕೃತ್ಪಾದರ ಮಾತು ಅದು ಅಷ್ಟು ಎಷ್ಟು ಸರಳನೋ ಅಷ್ಟೇ ಕಠಿಣನು, ಎಷ್ಟು ಕಠಿಣನೋ ಅಷ್ಟೇ ಅನೇಕ ಅಭಿಪ್ರಾಯಗಳಿಂದ ಕೂಡಿದ್ದು. ಭಾಷಾ ಸರಳದರಿ, ಭಾಷಾ ಕ್ಲಿಷ್ಟಿಲ್ಲ, ಸಂಸ್ಕೃತ ಭಾಷಾ ಕ್ಲಿಷ್ಟಿಲ್ಲ, ಆದರೆ ಅರ್ಥ ಮಾತ್ರ ಗಂಭೀರ. ಅದಕ್ಕಾಗಿ ಇಷ್ಟು ವ್ಯಾಕರಣ ಹೊರಟಲ್ರಿ. ಶ್ರೀಮನ್ ನ್ಯಾಯ ಸುಧಾ ಗ್ರಂಥಕ್ಕೆ ಮಿನಿಮಮ್ 60-20 ವ್ಯಾಖ್ಯಾನಗಳವರಿ. ಪ್ರಸಿದ್ಧವಾದದೊಳಗೆ ಒಂದು 10-12 ಪ್ರಸಿದ್ಧಿವೆ. ಅಂದ್ರೆ ಸಣ್ಣ ಪುಟ್ಟು ಹಿಡಿದ್ರೆ 50-60 ವ್ಯಾಖ್ಯಾನಗಳಿವೆ. ಅದ್ರ ಒಬ್ಬ ವ್ಯಕ್ತಿ ಮಾತನಾಡಿದ ವ್ಯಕ್ತಿಗೆ 60 ರೀತಿಯ ಕಾಮೆಂಟ್ರಿ ಬರ್ತದಂದ್ರೆ ಹಾಗೆ ಆ ಮಾತಿನೊಳಗೆ, ಆ ಶಬ್ದದೊಳಗೆ ಎಷ್ಟು ತೂಕ ಇರಬೇಕು, ಎಷ್ಟು ಅವರ ಅಭಿಪ್ರಾಯದೊಳಗೆ ಇಟ್ಟಿರ್ಬೇಕು, ಎಷ್ಟು ಬುದ್ಧಿವಂತಿಕೆಯಿಂದ ವಾಕ್ಯ ರಚನೆ ಮಾಡ್ಬೇಕಲ್ರಿ. ಒಂದು ಸಲ ವಾಕ್ಯ ಹೊರಟ ಮುಂದೆ ಚೇಂಜ್ ಮಾಡೋದಿಲ್ಲ. ಅಲ್ಲಿ ನಾವು ಹೊಸಲ ಚೇಂಜ್ ಮಾಡುವ, ಅಕಡ್ತಿಗೋ ಇಕಡ್ತಿಗೋ ಏನೇನೋ ಮಾಡ್ತೇವೆ. ಇಲ್ಲ, ಅದಕ್ಕಾಗಿ ಆ ಮಹಾನುಭಾವರು ಈ ಗ್ರಂಥಗಳನ್ನು ಬರೆಯೋಕ್ಕಿಂತ ಮೊದಲು ದುರ್ಗಾದೇವಿಯ ಕುರಿತು ತಪಸ್ಸು ಮಾಡ್ತಾರೆ. ದುರ್ಗಾದೇವಿಯ ಕುರಿತು ತಪಸ್ಸು ಮಾಡಿ ದುರ್ಗಾದೇವಿ ಕಡೆಯಿಂದ ಒಂದು ಪೆನ್ನು, ಮಸಿ ಬಾಟ್ಲಿ, ಗಂಟೆ, ಕೂಗಿ ಫಲ, ಅಡಿಕೆ ಬಾಟ್ಲ ಇಷ್ಟು ಇಸ್ಕೋತಾರಂತ. ಯಾಕೆಂದ್ರೆ ದುರ್ಗಾದೇವಿ ತಮೋಭಿಮಾನಿ ದೇವತ. ತಮಸ್ಸು ಅಂದ್ರೆ ಇದು ಅಜ್ಞಾನ. ಮನುಷ್ಯನಲ್ಲಿ ಅಜ್ಞಾನ ಇದ್ದರೆ ಅವನು ಬರೆಯುವಾಗ ತಪ್ಪಾಗ್ತದೆ. ಆ ಗ್ರಂಥ ತಪ್ಪಾಯ್ತು ಅಂದ್ರೆ ಮುಂದೆ ಅದನ್ನು ಫಾಲೋವರ್ಸ್ ತಪ್ತಾರೆ. ಅದಕ್ಕಾಗಿ ಉಳಿದು ಇವತ್ತಿನ ನನ್ನ ಆಚರಣೆಕ್ಕಿಂತಲೂ ನನ್ನ ಗ್ರಂಥ ಬಹಳ ಮಹತ್ವದ್ರಿ. ಗ್ರಂಥ 100 ವರ್ಷ ಬರ್ತದೆ, ನನ್ನ ಆಚರಣೆ 50-60 ವರ್ಷ ಬರ್ತದೆ. ಈ 50-60 ವರ್ಷದೊಳಗೆ 101 ತಪ್ಪೋದು. ಆದ್ರೆ ನಾನು ಗ್ರಂಥದೊಳಗೆ ಬರೆದಿಟ್ಟ ಅಂದ್ರೆ ಸಾವಿರಾರು ಜನ ತಪ್ತಾರೆ. ಅದು ಆಗಬಾರದು. ನನ್ನ ಫಾಲೋವರ್ಸ್ಗೆ ಮತ್ತು ಸಿದ್ಧಾಂತದ ಫಾಲೋವರ್ಸ್ಗೆ ಯಾವ ಪ್ರಸಂಗದೊಳಗೂ ಸಿದ್ಧಾಂತದಲ್ಲಿ ಚ್ಯುತಿ ಬರಬಾರದು ಅನ್ನುವುದಕ್ಕಾಗಿ ದುರ್ಗಾದೇವಿಯ ಅನುಗ್ರಹವನ್ನು ಪಡೆದು ಅವರು ಗ್ರಂಥವನ್ನು ಬರೆದ ಮಹಾನುಭಾವರು. ಹೀಗಾಗಿ ಅವರ ಗ್ರಂಥದೊಳಗೆ ತಪ್ಪು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಜ್ಞಾನ ಇದ್ದ ಟೀಕಾಕೃತ್ಪಾದರು ಅವರು ವಿನಯ ಕೇಳ್ತೀರಾ? ನ ಶಬ್ದಾತ್ ಗೌಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ. ಮತ್ ಬರದ್ರಿ ಹಂಗ ಪರಂ ಶ್ರೀಮತ್ ಪೂರ್ಣ ಪ್ರಮದಿ ಗುರುಕಾರುಣ್ಯ ತರಣಿ. ನನಗ ವ್ಯಾಕರಣ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ಮೀಮಾಂಸಾ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತಂತಾರೆ. ಗೊತ್ತಿಲ್ಲ ಅಂತಂತೀರಿ, ಶ್ರೀಮನ್ ನ್ಯಾಯ ಸುಧಾ ಅಂತ ಗ್ರಂಥ ಬರೆದಿರಿ. ಈ ಎಲ್ಲ ಮಾಧ್ವ ಪೀಠಾಧಿಪತಿಗಳು, ದೊಡ್ಡ ದೊಡ್ಡ ಪಂಡಿತರು, 50-60 ಜನ ಮುಖೋದ್ಗತ ಸಂಪೂರ್ಣ ಸುಧಾ ಪರೀಕ್ಷೆ ಕೊಟ್ಟವರು, ಅವರೆಲ್ಲ ತಲೆ ಮಾಡ್ಕೊಂಡ್ರು, ಇನ್ನೂ ಪುಣ್ಯ, ಇನ್ನೂ ಹೊಸ ಅರ್ಥ ಬರ್ತಂತ.
ಅಂದ ಮೇಲೆ ಮತ್ತೆ ಬರಂಗಿಲ್ಲ ಅಂದ್ರೆ ಬರೆದ್ರೆ ಹೆಂಗೆ? ಬರ್ದೀನಿ ಅಂದ್ರೆ ಪರಂ ಶ್ರೀಮತ್ ಪೂರ್ಣ ಪ್ರಮದಿ ಗುರುಕಾರುಣ್ಯರಣೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅವತ್ತೇನು ನನ್ನ ತಲೆ ಮೇಲೆ ಕೈ ಇಟ್ಟು 12 ದ್ವಾದಶ ಸ್ತೋತ್ರ ಅಂದ್ರಲ್ಲ, ಅವತ್ತೇನು ಅನುಗ್ರಹ ಮಾಡಿದ್ರು, ಅವ್ರ ಅನುಗ್ರಹ ಆಶ್ರಮ ಕೊಟ್ಟ ಗುರುಗಳು ಅವ್ರು ಏನು ಅನುಗ್ರಹ ಮಾಡ್ಯಾರೋ ಆ ಅನುಗ್ರಹದಿಂದ ಬರೆದದ್ದು, ನನ್ನ ಸ್ವಂತ ಬುದ್ಧಿಯಿಂದ ಏನೂ ಬರೆದದ್ದಲ್ಲ ಅಂತ ಹೇಳ್ತಾರ ಮೇಲೆ ಎಷ್ಟು ವಿನಯ ಇರ್ಬೇಕು ನೋಡು. ಅದಕ್ಕೆ ಒಂದು ಕನ್ನಡದವ್ರು ನಾನು ನೋಡಿದೆ ನೋಡಿ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ. ಅದನ್ನು ಸಂಸ್ಕೃತ ಹೇಳ್ತಾರೆ, ಅರ್ಧೋ ಘಟೋ ಘೋಷ ಮುಪೈತಿ ನೋನು. ಯಾವಾಗಲೂ ದೋಷ ಬರೋದು ಎಲ್ಲಿ ಗೊತ್ತೇನ್ರಿ? ಕೊಡ ಅರ್ಧ ಇದ್ರೆ ಸೊಪ್ಪಳು ಮಾಡ್ತದೆ, ಮೈ ತೋರಿಸ್ತದೆ. ಆದ್ರೆ ಪೂರ್ಣ ಘಟ ಇತ್ತಂದ್ರೆ ಅದು ಮೈನೂ ತೋರಿಸಂಗಿಲ್ಲ, ನಿಮ್ಮ ಮನೆಗೆ ಪೂರ್ಣ ನೀರು ಬರ್ತದೆ. ಹಂಗ ಜ್ಞಾನಿಗಳಲ್ಲಿ ಜ್ಞಾನ ಪರಿಪೂರ್ಣ ಇತ್ತು ಅಂದರೆ ಅವ್ರು ಎಂದೂ ತಮ್ಮ ಬಗ್ಗೆ ಅಹಂಕಾರವನ್ನು ತೋಚ್ಕೊಳ್ಳಂಗಿಲ್ಲ. ಅರ್ಧವರ್ಧ ಜ್ಞಾನ ಇರ್ತದೆ ನೋಡ್ರಿ. ಅವರೆಲ್ಲ ನಾ ಮಾಡಿದೆ, ನನ್ನಿಂದಾಯ್ತು, ನಾ ಹಾಗೆ ಮಾಡಿದೆ, ನಾ ಹೀಗೆ ಮಾಡಿದೆ, ನಾ ಅಷ್ಟು ಕಷ್ಟಪಟ್ಟೆ, ಇಟ್ಟು ಕಷ್ಟಪಟ್ಟೆ, ಇದೆಲ್ಲ ಹೇಳ್ಕೊಳ್ಳೋದು. ಆದ್ರೆ ಒಂದು ಅವರ ಇತಿಹಾಸ ತೆಗೆದು ನೋಡಿದ್ರೆ ಟೀಕಾಕೃತ್ಪಾದರ ಜೀವನ ಚರಿತ್ರೆ ಒಳಗೆ ಎಲ್ಲಿಗೂ ಎಳ್ಳಷ್ಟು ಅಹಂಕಾರದ ಸ್ವಂಕಿಲ್ಲ ಅವರಿಗೆ. ಇದು ಅವರ ಗ್ರಂಥವನ್ನ ಪರಿಪೂರ್ಣ ಯಾರು ಓದ್ತಾರೆ, ಅಧ್ಯಯನ ಮಾಡ್ತಾರೆ, ಅವರಿಗೂ ಅವರವರ ಯೋಗ್ಯತಾನುಸಾರವಾಗಿ ವಿನಯಾದಿ ಗುಣಗಳು ಬರ್ತವೆ ಅಲ್ಲಿಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾರೆ. ಅಂತಹ ಟೀಕಾಕೃತ್ಪಾದರು ಯರಗೋಳದಲ್ಲಿ ವ್ಯಾಖ್ಯಾನವನ್ನು ಮಾಡಿ 18 ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಸ್ವತಂತ್ರವಾಗಿ ಪದ್ಯಮಾಲ, ವಾದಾವಲಿ ಹಾಗೂ ಪ್ರಮಾಣ ಪದ್ಧತಿ ಅಂತ 3 ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಅವರು 21 ಗ್ರಂಥಗಳನ್ನು ಒಟ್ಟಾರೆ ರಚನೆ ಮಾಡಿದ್ದು. ಅವರು 21 ವರ್ಷಕ್ಕೆ ಆಶ್ರಮ ತಗೊಂಡವರು. ಮುಂದೆ 40 ವರ್ಷಕ್ಕೆ ಮತ್ತೆ ವೃಂದಾವನ ಪ್ರವೇಶವನ್ನು ಮಾಡಿದರು. ಸ್ವಲ್ಪ ಸಮಯದಲ್ಲೇನೆ, ಹಿಂದೆ ಆ ಜನ್ಮದಲ್ಲಿ ಏನೂ ಕಲ್ತಿಲ್ಲ, ಜನ್ಮಾಂತರದಲ್ಲೇ ಕಲ್ತದ್ದು. ಆ ಒಂದರ ಬಲದಿಂದ, ಗುರುಗಳ ಅನುಗ್ರಹದಿಂದ ಸಾಧನೆಯನ್ನ ಮಾಡಿ ಅವರಿಗೆ ತಾರುಣ್ಯ ಇತ್ತು, ಸುಂದರಿಯಾದ ಹೆಣ್ಣಂದ್ರಿದ್ದರು, ಮನೆ ತುಂಬಿ ಐಶ್ವರ್ಯ ಇತ್ತು. ಇದು ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಲ್ಲ ಅವ್ರದ್ದು. ಎಲ್ಲರಿಗೂ ನಮ್ಮೆಲ್ಲ ಬರೋದು ವೈರಾಗ್ಯದ, ಅವ್ರಿಗೆ ಆ ವೈರಾಗ್ಯ ಬಂದಿಲ್ಲ. ಅವರಿಗೆ ನಿಜವಾದ ವೈರಾಗ್ಯ. ಅದನ್ನ ವ್ಯಾಸತೀರ್ಥರು ತಮ್ಮ ಕಾವ್ಯದೊಳಗೆ ಹೇಳ್ತಾರೆ, ತುಂಬಿದ ತಾರುಣ್ಯ, ಮನೆ ತುಂಬಿ ಐಶ್ವರ್ಯ. ಹೋಗಪ್ಪ, ಮದುವೆನೇ ಆಗಿಲ್ಲ, ಹೆಣ್ಣು ಯಾರು ಕೊಟ್ಟಿದ್ದೇ ಇಲ್ಲ, ಇವತ್ತಿನಾಗ ಎಣ್ಣೆ ಸಿಕ್ಕಿಲ್ಲ ಅಂತಿಲ್ಲ. ಸುಂದರಿಯಾದ 2 ಹೆಣ್ಣಂದ್ರಿದ್ದಾರೆ, ಅದೆಲ್ಲವನ್ನು ತೊರೆದು ಹೋದ್ರಲ್ಲ. ಇದು ಮನುಷ್ಯರ ವೈರಾಗ್ಯ, ಇದು ನಿಜವಾದ ವೈರಾಗ್ಯ. ಅಂತಹ ಮಹಾವಿರಕ್ತ ಶಿಖಾಮಣಿಗಳು, ಅಂತಹ ಮಹಾನುಭಾವರು ಆ ಯರಗೋಳದಲ್ಲಿ ತಮ್ಮ ಬಂದ ಕಾರ್ಯವನ್ನ ಮುಗಿಸಿ ಆಮೇಲೆ ಇಲ್ಲಿ ಗುರುಗಳನ್ನ ಇಲ್ಲೇ ಅವರು ವೃಂದಾವನವನ್ನ ನೋಡಿ ಆ ಗುರುಗಳ ಪಕ್ಕದಲ್ಲೇನೆ ಟೀಕಾಕೃತ್ಪಾದ ವಿಚಾರ ಮಾಡಿದ್ದು 24 ತಾಸು ಗುರುಗಳ ಸಾನ್ನಿಧ್ಯ ನನಗೆ ಸಿಗಬೇಕು ಅಂತ ಹೇಳಿ ಅಕ್ಷೋಭಿ ತೀರ್ಥರಲ್ಲಿ ಪಕ್ಕದಲ್ಲೇನೆ ಕುಳಿತಿದ್ದಾರೆ. ಇದನ್ನೂ ಕೂಡ ವಿಜಯದಾಸರು ಹೇಳ್ತಾರೆ, ದಿನನಿತ್ಯನೂ ಕೂಡ ಪಾವಿನ ಪರಿಯಲ್ಲಿ ಬಂದು ಭಕುತರನ್ನ ಕಾಣುವರು, ಗುಪ್ತದಲ್ಲಿ ಅಕ್ಷೋಭಿ ತೀರ್ಥರ ಸೇವೆಯನ್ನು ಮಾಡುವರು ಅಂತ. ಕಾಣಿಸಂಗಿಲ್ಲ ನಮಗ, ಅದು ಗುಪ್ತದಲ್ಲಿ. ಗೊತ್ತಾಗದೆ ಟೀಕಾಕೃತ್ಪಾದರು ಅಕ್ಷೋಭಿ ತೀರ್ಥರ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾವಿನ ರೂಪದಿಂದಲೇನೆ ಮಳಕೇಡದಲ್ಲಿ ರಕ್ಷಣೆ ಮಾಡೋರು. ನಮಗೆ ನೀನು ಬೇರೆ ಯಾವ ರೂಪದಿಂದಲ್ಲ. ಮೊನ್ನೆ ಒಂದು ಎಲ್ಲರಿಗೂ ಸಂತೋಷದ ಒಂದು ವಿಷಯ, ಮಳಕೇಡದಲ್ಲಿ ವೃಂದಾವನವೇ ಇಲ್ಲ, ರಘುವರ್ಯರ ವೃಂದಾವನವೇ ಜಯತೀರ್ಥರ ವೃಂದಾವನ ಅಂತ ಕೆಲವೊಬ್ಬರು ಕೋರ್ಟ್ನಲ್ಲಿ ದಾಖಲೆಯನ್ನು ಮಾಡಿದ್ರು, ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಮೊನ್ನೆ ಹೈಕೋರ್ಟ್ ತೀರ್ಪು ಕೊಡ್ತು, ಅದು ರಘುವರ್ಯರ ವೃಂದಾವನ, ಅದು ಜಯತೀರ್ಥರ ವೃಂದಾವನ ಅಲ್ಲ. ಜಯತೀರ್ಥ ವೃಂದಾವನ ಮಳಕೇಡದಲ್ಲೇ ಇದ್ದದ್ದು. ರಘುವರ್ಯರ ವೃಂದಾವನಕ್ಕೇನೆ ನೀವು ಜಯತೀರ್ಥರಿಂದ ಸರ್ವಥಾ ಪೂಜೆ ಮಾಡಬಾರದು, ಪಾರಾಯಣ ಮಾಡಬಾರದು, ಜಪ ಮಾಡಬಾರದು, ಅಷ್ಟೋತ್ತರ ಮಾಡಬಾರದು ಅಂತ ಹೈಕೋರ್ಟ್ ಸದಸ್ಯ ಪೀಠ ಹೈಕೋರ್ಟ್ ಆಜ್ಞೆ ಕೊಡ್ತು. ಆಶ್ಚರ್ಯ ನಿಮಗೆ ಹೇಳ್ತೀನಿ ನಾನು, ನಿಮಗ ನಂಬ್ರಿ ಬಿಡ್ರಿ. ಅವತ್ತಿನ ದಿವಸ ಸ್ವಾಮಿಗಳವರು ಫೋನ್ ಮಾಡಿದ್ರು, ಹಿಂಗೆ ಇವತ್ತು ಜಡ್ಜ್ಮೆಂಟ್ ಅದಪ್ಪ, ಟೀಕಾರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಡ್ರಿ, ಎಲ್ಲರೂ ಪಾರಾಯಣ ಹೋಮ ಮಾಡ್ಲಿತ್ತಾರ, ನೀವು ಮಾಡ್ರಿ ಅಂತ. ನಾವು 11ವರೆಗೆ ಇಲ್ಲಿ ಒಂದು 8-10 ಹುಡುಗರು ಸ್ವಾಮಿಗಳ ಶಿಷ್ಯಂದ್ರೆ ಬಂದಿದ್ರು. ಅವರನ್ನ ಕೂಡಿಸ್ಕೊಂಡು 11ವರೆಗೆ ಪಾರಾಯಣ ಶುರು ಮಾಡಿದೆ. ಘಾಟಿ ಶ್ರೀ ಜಯತೀರ್ಥವರೇ ಒಂದು ಸಲ ಮುಗೀತು, 2ನೇ ಸಲ ಶುರುವಾಯ್ತು. ನಾವು ಅಲ್ಲಿ ಕೂಳ್ತಿದ್ದೆವು, ನಮ್ಮ ತಿರುಪತಿ ಆಚಾರ್ಯ ಇಲ್ಲಿ ಕೂಳ್ತಿದ್ರು.
ಅವ್ರು 2ನೇ ಸಲ ಮುಗಿಯೋದಕ್ಕೆ ಮತ್ತೇನೋ ಮಂದಿ ಜಾಸ್ತಿ ಇದ್ರು ನೀರು ಇಡ್ಬೇಕಂತ ಅವ್ರಿಗೆ ಎದ್ದು ಹೊಂಟಿದ್ರು. ಈ ಬಾಗಿಲ ಬಲ್ಲೇನೆ ಒಂದು ಶೇಷದೇವ್. ಆ ಶೇಷದೇವರು ಬಂದದ್ದು ನೋಡಿ ಅವ್ರು ನನ್ನ ಕಡೆ ಕರ್ಲಿಕ್ಕೆ ಬಂದ್ರು. ಅಚ್ಚರ್ ಬರ್ರಿ ಅದು ಏನಂತ ಹೇಳಿಲ್ಲ ಅವ್ರು ಹೇಳ್ತಕ್ಕ ನಾನು ಅನಿಸ್ತು, ಹೇಳೋ ಸ್ಟೈಲ್ ಹೋಗಿ ಅನಿಸ್ತು. ಓ ಶೇಷದೇವ್ರು ಬಂದ್ರೆ ನನ್ನ ಮೊಬೈಲ್ ತೊಗೊಂಡು ಬರೋದಕ್ಕೆ ಅದು ಭಾರಿ ಜಂಪ್ ಮಾಡ್ಬಿಡ್ತು. ಒಮ್ಮೆ ಫೋಟೋ ತೆಗಿಲಿಕ್ಕೂ ಅವಕಾಶ ಕೊಡ್ಲಿಲ್ಲ, ಅಷ್ಟು ಜಂಪ್. ಅಷ್ಟ ಮಂದಿ ನನ್ನ ದಡ್ತನ ಏನಾಯ್ತಂದ್ರೆ ನಾನೇ ಫೋಟೋ ತಗೊಂಡು ಬಂದ್ಬಿಡ್ತಿತ್ತದು. ಆದ್ರೆ ಈ ಕುರ್ತೋರಿಗೂ ಮಂದಿ ಕರ್ಕೊಂಡು ತೋರ್ಸೋಣ ಟೀಕಾರರು ಬಂದಾರ ಅಂತ ಅನ್ನೋದಾಗ ಅದು ಜಂಪ್ ಮಾಡ್ಬಿಡ್ತು. ಅಲ್ಲಿ ಒಳಗಡೆ ರೂಮ್ ಒಳಗೆ ಹೋಯ್ತು. ರೂಮಲ್ಲಿ ಹೋಯ್ತು, ಮತ್ತೆ ಬಂದು ಮತ್ತೆ ಪಾರಾಯಣ ಶುರು ಮಾಡಿದ್ವಿ. 108 ಸಲ ಟೀಕಾರ ಸ್ತೋತ್ರ ಆಯ್ತು. ಅಷ್ಟ್ರಾಗ ಒಬ್ಬ ಹುಡುಗಿ ಎದ್ದು ಹೋದ್ರಿ. ಅಷ್ಟ್ರಾಗ ಹೊರಗೆ ಬಂದಿದ್ರು. ಮತ್ತ ಅವ ನೋಡ್ದ ಆಚಾರ ಮತ್ತೆ ಬಂದ, ಮತ್ತೆ ಹೋಗೋದಕ್ಕೆ ಮತ್ತೆ ಒಳಗೆ ಹೋಗ್ಬಿಡ್ತು. ಆಮೇಲೆ ಅನ್ಸುತ್ತೆ ಯಾಕೆ ಟೀಕಾರ ನಮಗೆ ದರ್ಶನ ಕೊಡ್ಲಿಲ್ಲ ಅಂತ ಅನ್ಕೊಂಡೇವು. ಪಾರಾಯಣ ಆಯ್ತು, ಪೂಜೆ ಆಯ್ತು, ಮಂಗಾರತಿ ಮಾಡ್ಕೊಂಡು ಎಲ್ಲರಿಗೂ ಊಟಕ್ಕೆ ಕಳ್ಸಿದ್ರು. ಅಲ್ಲಿ ಊಟಕ್ಕೆ ಕೂಡಿಸ್ತಾ ಇದ್ದೇವು. ಮತ್ತದು ಹೊರಗೆ ಬಂದಲ್ಲಿ ಆಫೀಸರ್ ಹತ್ರ ಬಂದ್ರಿ. ಅವ್ರು ಬಂದದ ಅಂತಂದಾಗ ಆ ಇಲೆಕ್ಟ್ರಿಕ್ ಒಂದು ರೂಮ್ದ ಮತ್ತೆ ಅಲ್ಲಿ ಆ ಕೇಬಲ್ ತರ ಸುತ್ತಕೊಂಡು ಕೂತ್ಬಿಡ್ತು. ಆಶ್ಚರ್ಯ. ನಾವು ಯಾವಾಗ ಹೋಗ್ಬಿಡೋದು ಬಿಟ್ಬಿಟ್ಟೇವ್ರಿ. ನಾನು ಊಟ ಎಲ್ಲ ಮುಗೀತು. ಆಮೇಲೆ ನಾನು ಅವತ್ತೇ ಸ್ವಲ್ಪ ಮೀಟಿಂಗ್ ಮೈಸೂರಿಗೆ ಹೋಗಿ ಹೊಳಿ ಬಂದಿದ್ದೆ. ನಾನು ಅಮ್ಮ ಚೂಡಿದಾರ ಮೇಲೆ ಬರಬಾರ್ದಮ್ಮ, ಅಲ್ಲಿ 2 ಬೋರ್ಡ್ ಅವ್ನು ತಿಳ್ಕೊಂಡ್ರು ಬಂದ್ರಂಗೆ. ಆಮೇಲೆ ಅವರು ನಾನು ಸ್ವಲ್ಪ ಶ್ರಮ ಆಯ್ತು ಮಲ್ಕೊಂಡೆ. ನಾನು 2:30 3 ಗಂಟೆಗೆ ಸಾವಳ ಫೋನ್ ಬಂತು. ಟೀಕಾಕೃತ್ಪಾದರು ಅನುಗ್ರಹ ಮಾಡ್ಯಾರಪ್ಪ, ಆದ್ರಿಂದ ನೀನು ಮಂಗಾರತಿ ಹೋಗಿ ಮಾಡಿ ಟೀಕಾರ ಮಂಗಾರತಿ ಮಾಡುವಂತ. ಆಶ್ಚರ್ಯ ನಿಮಗೆ. ನಾವು ಮಂಗಾರತಿ ಮಾಡ್ಕೊಂಡ್ರೆ ಹಾವು ಹಿಂಗ್ ಬಂತಿರೋದು. ಆಗ ನಾವು ಮನೆಯಿಂದ ಇಳಿತಾ ಇದ್ದೇನೆ, ಸ್ವಾಮಿ ಜೊತೆ ಮಾತಾಡ್ಕೋತ ನಾನು ಇಳಿತಾ ಇದ್ದೇನೆ. ಆ ಹಾವು ಅಲ್ಲಿಂದ ಬಂತ್ರಿಂಗದು. ನಾನು ಟೀಕಾಕೃತ್ಪಾದರಿಗೆ ಜಯವಾಗಲಿ, ಟೀಕಾಕೃತ್ಪಾದರಿಗೆ ಜಯವಾಗಲಿ ಅಂತ ಅಂತ ಇದ್ದೇನೆ. ಹಾವು ಹೋಯ್ತು. ಸ್ವಾಮಿ ಅಂದ್ರೆ ಏನು ಅದು? ಇಲ್ಲಿ ಸ್ವಾಮಿ ಶೇಷಗಿರು ಬಂದಾರ. ಅವರು ನಾವು ಪಾರಾಯಣ ಶುರು ಮಾಡಿದಾಗ ಅಲ್ಲಿ ಜಡ್ಜ್ ಆರ್ಡರ್ ಕೊಡ್ತಾ ಇರುವಾಗ ಅದು ಬಂದಿತ್ತು ಇಲ್ಲಿ. ಆಮೇಲೆ ಅದು ಕರೆಕ್ಟ್ ಅದು ಜಯಸುದ್ದಿ ಕೇಳ್ಕೊಂಡು ಹೋಗ್ತಾ ಇದೆ. ಮತ್ತೆ ಸ್ವಾಮಿ ಫೋನ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ಹಾವು ತೋರಿಸಿದ್ರಿ. ತೋರಿಸ್ತೀವಿ ಹೋಗೋದು ಈಗ ಮುಂದೆ ಹೋಗ್ಬಿಡ್ತಾವ. ಆಮೇಲೆ ಈ ಬಾಗಿಲ ಹತ್ರ ಕೂತಿದ್ದು ಫೋಟೋವೇ ಅದೇ ಬಿಟ್ಟಿದ್ದೆ ನಾನು ಎಲ್ಲ ಕಡೆಗೆ. ಈ ಬಾಗಿಲ ಹತ್ರ ಆಮೇಲೆ ಬಂತದ್ದು. ಅಂದ್ರೆ ಟೀಕಾಕೃತ್ಪಾದರು ನಾನು ಮಳಕೇಳದೊಳಗೆ ಇದ್ದೇನೆ, ಇಲ್ಲೇ ನಾನು ವಾಸಸ್ಥಾನ, ಸುಮ್ಮನೆ ನಾನು ಬೇರೆ ಕಡೆಗೆ ಚೇಂಜ್ ಮಾಡಬೇಡ್ರಿ ಅಂತ ಚೇಂಜ್ ಮಾಡೋರಿಗೂ ಉತ್ತರ ಕೊಟ್ರು. ನಮಗೇನೇ ಆಪತ್ತು ಬರಲಿ, ಏನೇ ಕಷ್ಟ ಬರಲಿ, ನಾವೇನೇ ಅನ್ಕೋಲಿ, ನಾವೇನು ಮಾಡ್ಕೋಬೇಕಂದ್ರೆ ಅವ್ರು ಹಾವಿನ ರೂಪದಲ್ಲಿ ನಮ್ಗೆ ಏನಾದ್ರೂ ಸೂಚನೆ ಕೊಟ್ರೆ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ನೀವು ನಾವು ಹಾಳಾಗಿದ್ರೆ ಕಟ್ ಮಾಡಿ ಹಾಕ್ಬೇಕಾರೆ ಆಮೇಲೆ. ಅಂದ್ರೆ ನಾವು ಆಶ್ಚರ್ಯ. ನಾನು 98ರಾಗ ಇಲ್ಲಿ ಬಂದದ್ದು. 94ರಾಗ ಈ ಕಡೆ ಸ್ವಲ್ಪ ಬೆಳೆಸ್ಕೊಂಡು ಅಧಿಕ ಮಾಸ ಮಾಡ್ಕೊಂಡು ವಿಚಾರ ಮಾಡಿದ್ವಿ. ಇದನ್ನ ಯಾವುದು ಬೆಳವಣಿಗೆ ಆಗಿದ್ದಿಲ್ಲ. ಈ ಕಡೆಗೆ ಬೆಳವಣಿಗೆ ಮಾಡಬೇಕು ಮಾಡಬಾರದು ಅಂತ ಸಂಕಲ್ಪ ಮಾಡಿದೆವು. ಸಾಯಂಕಾಲ ಹೊತ್ತು ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಂಡು ಮಂಗಾರತಿ ಮಾಡ್ಕೊಂಡು ಹೊಂಟೇವು. ಆಮೇಲೆ ನಾನೊಂದು ಪ್ರದಕ್ಷಿಣೆ ಹಾಕೊಂಡು ಹೋದೆ. ನಮ್ಮ ಹಿಂದೆ ದೇವದುರ್ಗರಾಗು ತಿರುಪತಿ ಎಲ್ಲ ಇದ್ರು, ಅವರು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ ಇದ್ರು. ಆ ದೇವದುರ್ಗರಾಗು ಹೋಗ್ತಾ ಇರುವಾಗ ಇಲ್ಲೊಂದು ಮೇಲೆ ಎತ್ತರ ಇತ್ತು. ಓಪನ್ ಗ್ರೌಂಡ್ ಲೆವೆಲ್ ಇದ್ದಿದ್ದಿಲ್ಲ, ಇಲ್ಲೇ ಕ್ವಾಡ್ ಇತ್ತು, ಹಿಂಗಾಗಿ ಎತ್ತರ ಇತ್ತು. ಇಲ್ಲಿಂದ ಒಂದು ಹಾವು ಇಲ್ಲಿ ಒಳಗೆ ಬಂತ್ರಿ. ಈ ರೂಮಲ್ಲಿ ಬಂದು ಕೂತು ಅವು ಬಂದು ಹೇಳ್ದ ಆಚಾರ್ಯ ಹಾವು ಬಂದಿದೆ ಅಂತ. ನಾವು ಬಂದು ಆಗ ಟೀಕಾರಾಯರು ನಮ್ಗ ಪರವಾನಗಿ ಕೊಟ್ಟು ನಾವು ಎಕಡೆ ಬೆಳೆಸ್ಕೊಂಡ್ ಮಾಡಿದ್ವಿ. ಅಲ್ಲಿಂದ ಹೊರಗೆ ಒಳಗೆ ಬಂತ. ಅದ್ರ ಮುಂದೆ ಹಾಲು ಇಟ್ಟೆವು, ಹಾಲು ಕುಡಿತು, ಮಂಗಾರತಿ ಮಾಡಿದೆವು, ಸ್ತೋತ್ರ ಅಂದೆವು ಅರ್ಧ ತಾಸ. ಆಮೇಲೆ 8:30 ಆದ್ರೆ ಹೋದೆ. ಆಮೇಲೆ ಅದು ಯಾವಾಗ ಹೋಯ್ತು ಹೊರಗೆ. ಆಮೇಲೆ ಮುಂದೆ ನಮಗೆ 6 ತಿಂಗಳಿಗೆ ಮಣ್ಣು ತೆಗೆಯೋದಾಯ್ತು, ಗೋಡೆ ಕಟ್ಟೋದ, ಸ್ಲಾಬ್ ಹಾಕೋದ. ಅಂದ್ರೆ ನಮಗ ಯಾವಾಗ ನಾವು ಏನ್ ಮಾಡ್ಬೇಕಂತಂತೇವೆ ಪ್ರತಿಯೊಂದಕ್ಕೂ ನಮಗೆ ಶೇಷ ರೂಪದಿಂದ ಸೂಚನೆ ಕೊಟ್ಟ ಮೇಲೆ ಇಲ್ಲಿ ಡೆವಲಪ್ ಆದದ್ದು. ಇದು ನಂಬ್ರಿ ಬಿಡ್ರಿ ನಮ್ಮ ವಿಶ್ವಾಸ. ನೀವಂತೂ ಕಾರ್ಯ ನೋಡಿ ಆದ್ರೂ ಒಪ್ಲೇಬೇಕಾ? ಕಾರ್ಯ ನೋಡಿ ಆದ್ರೂ ಒಪ್ಲೇಬೇಕು. ನಾ ಹೇಳಿದ್ದಕ್ಕೆ ನೀವು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದು ಹಳ್ಳಿ ಊರು. ಇದೇನು ನಮ್ಮ ಶ್ರೀಮಂತ ನಮ್ಮ ಮಠ ಅಲ್ಲ. ಬುದ್ಧಿವಂತಿಕೆಯಿಂದ ಶ್ರೀಮಂತ ಮಠ ನಮ್ಮದು. ಐಶ್ವರ್ಯದಿಂದ ನಮ್ಮದು ಏನಿದ್ರು ಸ್ವಲ್ಪ, ಯಾಕೆ ನಾವು ಬೇರೆ ಬೇರೆ ಜನರ ಐಶ್ವರ್ಯ ತಗೋರು ಅಲ್ಲ. ಏನಿದ್ರು ನಮ್ಮ ವೈಷ್ಣವರೇ ಕೊಡ್ಬೇಕು, ಬ್ರಾಹ್ಮಣರೇ ಕೊಡಬೇಕು. ಹೀಗಾಗಿ ಏನಿದ್ರು ನಮ್ಮದು ಹಣದಿಂದ ನೋಡಿದ ನಮ್ಮದು. ಆದ್ರೆ ಬುದ್ಧಿವಂತಿಕೆಯಿಂದ ನಿರ್ಣಯ ಕೊಡೋದ್ರೊಳಗೆ, ತಪಸ್ಸಿನೊಳಗೆ, ಪುಣ್ಯದೊಳಗೆ ಮೀರಿದ ಮಠ, ಅದ್ರಾಗೇನು ಸಂದೇಹ ಇಲ್ಲ. ಹೀಗಿರುವಾಗ ಇಂಥ ಊರೊಳಗೂ ನಾವೇನು ಮನೆಗೆ ಹೋಗಿ ಕಲೆಕ್ಷನ್ ಯಾವುದೂ ಮಾಡಿಲ್ಲ. ಏನೇ ಮಾಡುವ ಇಲ್ಲೇ ಬಂದವರು ನೋಡಿ ಕೊಟ್ಟದ್ದು. ಅಂದ್ರೆ ಅವರು ಆ ಸೂಚನಾ ಸಿಕ್ಕ ಮೇಲೆ ಇದೆಲ್ಲ ನಾವು ಆಮೇಲೆ ಡೆವಲಪ್ ಮಾಡಿದ್ವಿ. ಇಂದ್ರ ಭವನ ಕಟ್ಟಬೇಕಂದಾಗ ಆಗುವಲ್ಲ ಭೂಮಿ ಪೂಜಾ ದಿವಸ ಮುರಳಿ ಡಾಕ್ಟರ್ ಬಂದಿದ್ರು, ಇಲ್ಲಿಗರು ಪಾಪ ಅವರು ಬಂದಿದ್ರು ಭೂಮಿ ಪೂಜಾ ದಿವಸ. ಅಲ್ಲಿ ಭೂಮಿ ಪೂಜೆ ಮಾಡಿ ಹೊಂಟಿದೆ, ಅದೇ ಜಾಗದಾಗ ಹಾವು ಹೋಯ್ತು. ಅಂದರೆ ನಮಗೆ ಹಾವಿನ ರೂಪದೊಳಗೆ ಅವರು ಸೂಚನೆ ಕೊಟ್ಟ ಮೇಲೇನೆ ಮಾಡಿದ್ರು.
ಬೆಳ್ಳಿ ರಥ ಮಾಡ್ಕೊಂಡು ಮಾಡಿದೆವು. ಹಾಗೂ ಅವರು ಬೆಳ್ಳಿ ರಥ ಇಲ್ಲಿ ಇಟ್ಟಿದ್ದೇವೆ, ಅದು ಒಂದು ಸುತ್ತು ಮಾಡಿಕೊಂಡು ಆಮೇಲೆ ಹೋಯ್ತು. ಎಲ್ಲಿ ಇಡಬೇಕಂತ ವಿಚಾರ ಬಂತು. ಆಗ ಅದು ರೂಮ್ ಇತ್ತು, ಅದೆಲ್ಲ ಮತ್ತೆ ಡೌನ್ ಮಾಡಿ ಆ ರೂಮ್ನಾಗ ಇಟ್ಟೆವು. ಆ ರೂಮ್ನಾಗ ಯಾವಾಗ ಇನ್ನು ಕೆಲಸ ಮಾಡ್ತಿದ್ ನೋಡ್ರಿ, ಆಗ ಅದು ರೂಮಿನ ಸುತ್ತು ಬಂದು ಹೋಯ್ತ್ರಿ. ಅಂದರೆ ಈ ತರದ ನಮಗೆ ಪ್ರತಿಯೊಂದು ಹಂತದಲ್ಲಿಯೂ ಬೆಳ್ಳಿ ರಥ ಆದ ಮರುದಿವಸ ಸ್ವಾಮಿಗಳು ಉದ್ಘಾಟನೆ ಮಾಡಿ ಹೋದ್ರು. ಉದ್ಘಾಟನೆ ಮಾಡಿ ಹೋದ ಮೇಲೆ 2 ಆಗಿದ್ದಿಲ್ಲ. ಆಗ ಅಲ್ಲಿ ಒಂದು ನಾಲ ಇತ್ತು, ಒಂದು ದೊಡ್ಡ ನಾಲ ಇತ್ತು. ಇವ್ರು ನೋಡಿರ್ತಾರ ಸಂಜೋಡ್ಕೋರೆಲ್ಲ ಹಳಿ ಮಂದಿ, ದೊಡ್ಡ ನಾಲ ಇತ್ತು, ನೀನು ಹರಿದು ಹೋಗ್ತಿದ್ದೀನಿ. ಅಲ್ಲಿ ಆ ನಾಲಾದೊಳಗೆ 2 ಹಾವುಗಳು. ನಾನು 2ನೇ ದಿವಸದಲ್ಲಿ ಪ್ರವಚನ ಹೊಡೆದು ಕೂತಿದ್ದೀನಿ ಆ ರಥದ ಮನೆ ಮುಂದೆ. ಆಚಾರ 2 ಹಾವುಗಳು ಚಕ್ಕ ಬಂದು ಆಟ ಆಡ್ತಾವೆ ಅಂತ. ಮತ್ತ ಆಗ ಸ್ವಾಮಿಗೆ ಫೋನ್ ಮಾಡಿದೆ, ಇಲ್ಲ ಶೇಷದೇವರಿಗೂ ವಾರುಣಿಗೂ ಬಹಳ ಸಂತೋಷ ಆಗಿದೆ ರಥದಲ್ಲಿ ಕುಳಿತು ಅವರಿಗೆ ರಥೋತ್ಸವ ಮಾಡಿದ್ದಕ್ಕೆ, ಅದಕ್ಕೆ ಸಂತೋಷದಿಂದ ಅವರು ಭರತನಾಟ್ಯ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಸ್ವಾಮಿ ಹಂಗೆ ಹೇಳಿದ್ಮೇಲೆ ಮಂಗಾರ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ರಥೋತ್ಸವ ಅಂದ್ರೆ ಬೆಳ್ಳಿ ರಥನೂ ಅವರಿಗೆ ಸಮ್ಮತ ಇದೆ. ಅಂದ್ರೆ ಅವರಿಗೆ ನಾವು ಅಸಮ್ಮತವಾದದ್ದನ್ನ ನಮಗನಿಸಿದ್ದ, ಈಗ ಅಸಮ್ಮತವಾದದ್ದನ್ನ ಅವ್ರು ಸೂಚನೆ ಕೊಟ್ಟ ಮೇಲೆ ಮಾಡಿದ್ದರಿಂದ ಆ ಕೆಲಸ ಆದದಕ್ಕೆ ನಮಗೇನಾಗ್ಬಿಟ್ಟದ್ರಿ, ನಾವ್ ಏನ್ ಅನ್ಕೊಡ್ ತಕ್ಕನ ಯಾವ್ದು ಸೂಚನಾ ಕೊಡ್ತಾರೆ, ಕೆಲಸ ಆಗ್ಬಿಡ್ತಲ್ಲ. ನಮ್ಮ ಟೀಕರ್ ಭಾರಿ ಅನುಗ್ರಹ ಮಾಡ್ತಾರೆ ತಿಳ್ಕೊಲಿತೀವಿ. ಅದು ಎಷ್ಟ್ ಕರೆನೋ ಎಷ್ಟ್ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ಇನ್ನು ಮುಂದೆ ನಾವು ಅವ್ರಿಗೆ ಪ್ರಾರ್ಥನೆ ಮಾಡ್ಕೋದಿನಿ, ಡೆವಲಪ್ ಆಗಿ ಮಾಡೇ ಮಾಡಿದ್ದೀನಿ. ಜ್ಞಾನಕ್ಕೊಂದಿಟ್ಟು ಅನುಗ್ರಹ ಮಾಡಿ ನಾವು ತಯಾರಾಗಬೇಕು, ಶಿಷ್ಯರು ತಯಾರಾಗಬೇಕು, ನಿಮ್ಮ ಶಿಷ್ಯರು ಜ್ಞಾನದೊಳಗ ಮುಂದಾಗಬೇಕು, ಅದಕ್ಕೊಂದು ಅನುಗ್ರಹವನ್ನು ಮಾಡಬೇಕು ಗುರುಗಳು. ಅಂದ್ರೆ ಹಾವಿನ ರೂಪದಲ್ಲಿ ಇದ್ದು ಇಲ್ಲಿ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದು ನಿಮಗೆ ಜ್ವಲಂತ. ಇದೆಲ್ಲ ಬಿಟ್ಬಿಡ್ರಿ, ಇದೆಲ್ಲ ಬಿಟ್ಬಿಡ್ರಿ. ಇಲ್ಲೇ ಇದ್ದಾನೆ ಅವನು, ಇನ್ನೂ ಆಳು ಮನುಷ್ಯ ಇದ್ದಾನೆ ಅವನಿಗೆ. ಕಾರ್ತಿಕ ಮಾಸ ಭೀಷ್ಮ ಪಂಚಕ ನಾನು ಮಾಡ್ತಾ ಇದ್ದೆ, ನಾನು ಮನೆಯವ್ರು ಭೀಷ್ಮ ಪಂಚಕ ಮಾಡ್ತಾ ಇದ್ದೆವು. 3ನೇ ದಿವಸ ಮಂದಿಗೆಲ್ಲ ಊಟಕ್ಕಾಗಿ ಮನೆಯೊಳಗೆ ಬಂದು ಕುಳಿತಿದ್ದೇನೆ. ಅವನು 1 ಗಂಟೆಗೆ ಲೈಟ್ ಬರ್ತಿದ್ದಾಗ 3 ಫೇಸ್ ಲೈಟ್ ಬಂದ ಫೋನ್ ಚಾಲು ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು ನಡ್ಬಗ ಹಾವು ಬಿದ್ದುಬಿಟ್ಟಿದೆ, ಗೊತ್ತಿಲ್ಲ, ಕಾಲು ಬಿಟ್ಟಿದ್ರೆ ಕಚ್ಬಿಟ್ಟಿದೆ, ಇಂತಲ್ಲಿ ಕಚ್ಬಿಟ್ಟಿದೆ. ಅವನ್ ತೆಲಿಯೊಳಗೇನು ಹಳ್ಳಿ ಊರೊಳಗೆ ಕಚ್ಚಿದ ಹಾವಿಗೆ ಕೊಂದ್ರೆ ವಿಷಯ ಇರಂಗಿಲ್ಲ ಅಂತ. ಅದೇ ಹಳ್ಳಿ ಊರದ ಕೆಲವು ಮಾತುಗಳಿರ್ತವೆ. ಅದಕ್ಕೆ ಅದನ್ನದು ಹಾವಿ ಕೊಲ್ಲಬೇಕು ಅಂತ ಅವ ಪ್ರಯತ್ನ ಮಾಡ್ದ, ಕಚ್ಸ್ಕೊಳ್ದು ಬಿಟ್ಬಿಟ್ಟ ಅವನು. ಅದು ಹುಲ್ಲು ಬೇರೆ ಬೆಳೆದು ಬಿಟ್ಟಿತ್ತು, ಎಲ್ಲಿ ಹೋಗಿ ಹೊಡೆದು ಸಿಗಲಿಲ್ಲ ಅವನಿಗೆ. ಅರ್ಧ ತಾಸು ಹುಡುಕಿಟ್ಟಿದ್ದಾನೆ, ಅವನು ಸಿಕ್ಕಿಲ್ಲ. ಆಮೇಲೆ ಅವನು ಅರ್ಧ ತಾಸು ಆದ್ಮೇಲೆ ಅಲ್ಲಿಂದ ನನ್ನ ಮನೆಗೆ ಬರೋಕೆ ಮತ್ತೆ 10 ನಿಮಿಷ 40 ನಿಮಿಷ ಆದ್ಮೇಲೆ ಬಂದು ನನಗೆ ಹೇಳ್ತಾನೆ ಅವನು, ಮನೆ ಪ್ಯಾಂಟುಣಿಗೆ ಏರಿ ಬಾಬೋರ ಹಾವು ಕಚ್ಚಿದ್ರಿ ಅಂದು ಸುಸ್ತಾಗಿ ಬೀಳ್ತಾನೆ. ಅಲ್ಲಿ ತನ ಸುಸ್ತಾಗಿಲ್ಲ ನೋಡ್ರಿ ನಮ್ಮ ಚಿತ್ರ. ಆಗ ನನ್ನ ಬಾಯಿಯೊಳಗೆ ಬಂದದ್ದು ಏನು ನನ್ನ ಬಾಯಿಯೊಳಗೆ ಬರಲಿಲ್ಲ. ವಿಜಯದಾಸರು ಮಾತು ಸತ್ಯ ಮಾಡಬೇಕಾಗಿತ್ತಂದ್ರೆ ಅವನಿಗೆ ಬದುಕಿಸರು. ವಿಜಯದಾಸರು ನಿಮ್ಮ ಪರಮ ಭಕ್ತರು. ಆದ್ರಿಂದ ಆ ವಿಜಯದಾಸರ ಮಾತು ಏನ್ ಹೇಳಿದೆ, ಪಾವಿನ ಪರಿಯಲ್ಲಿ ಭಕ್ತರಿಗೆ ರಕ್ಷಣೆ ಮಾಡ್ತಾರಂತ. ಅವ ಭಕ್ತನೇ ನಿಮಗೆ, ನಿಮ್ಮ ತೋಟದ ಕೆಲಸ ಮಾಡಿ ಬಂದಾನವ, ನಿಮ್ಮ ಹೊಲದ ಕೆಲಸ ಮಾಡಿದ್ದಾನ, ಅದಕ್ಕ ಅವ ನಿಮ್ಮ ಭಕ್ತ. ಆದ್ರಿಂದ ನೀವು ಅವನಿಗೆ ಬದುಕಿಸೋ ಜವಾಬ್ದಾರಿ. ವಿಜಯದಾಸರ ಮಾತು ಸತ್ಯ ಆಗ್ಬೇಕಾದ್ರೆ ಇಲ್ಲ ಅವ್ ಬದುಕಿಲ್ಲ ಅಂದ್ರೆ ವಿಜಯದಾಸರ ಮಾತು ಸುಳ್ಳು ಅನ್ಬೇಕಾಗ್ತದೆ ನಾವು. ಇಷ್ಟೇ ನನ್ನ ಬಾಯಿಂದ ಬಂತ್ರಿ. ಎಷ್ಟು ಬಂದೆ, ನಾನು ಉಪವಾಸ ಬೇರೆ ಇದ್ದಲ್ಲ. ಮತ್ತೆ ಹೋಗಿ ಸ್ನಾನ ಮಾಡಿ ಟೀಕಾರಿಗೆ ಅಭಿಷೇಕ ಮಾಡಿ ಅವನಿಗೆ ಇಲ್ಲಿ ತಂದು ಅವ್ನು ಪ್ಯಾಂಟ್ ಶರ್ಟ್ ಬೇರೆ ಹಾಕೊಂಡಿದ್ದ, ಅದಕ್ಕೆ ಅಲ್ಲೇ ಮಲಗಿಸಿ ಮತ್ತೆ ಅವನಿಗೆ ನೀರು ಸಿಡಿಸಿ ಆಮೇಲೆ ಊರೊಳಗೆ ಏನೋ ಔಷಧ ಕೊಡ್ತಾರಂದು ಔಷಧ ಕೊಡಿಸಿದ್ವಿ. ಅದಕ್ಕೆ ಆಮೇಲೆ ಸ್ವಾಮಿಗಳಂದ್ರು ಅವೆಲ್ಲ ಆಯ್ತು, ನೀವು ಏನ್ ಮಾಡೋದು ಮಾಡಿರಿ ಬರೋಬರಿ ಆಯ್ತು. ಇನ್ನು ಮುಂದೆ ಏದ್ರು ವಿಜ್ಞಾನ ಯುಗ ಇದು, ಔಷಧಗಳು ಇಂಜೆಕ್ಷನ್ ಬಂದಿರ್ತಾವ, ಇಂಜೆಕ್ಷನ್ ಇಟ್ಟು ಕೊಡ್ತೀರ ಅಂತದ್ದು ಧನ್ವಂತರಿ ಕರ್ಕೊಂಡು ಇಂಜೆಕ್ಷನ್ ಕೊಡಿಸಿದೆವು. ಇನ್ನೂ ಬದುಕೇ ನೋಡು. ಅವನು ಬದುಕೋದಕ್ಕ ಖರ್ಚುಗಳು ಭಾಳ ಆಯ್ತು, ಶ್ರಮ ಭಾಳ ಆಯ್ತು, ತಿಂಗಳಾಂಗಟ್ಲೆ ಹೋಯ್ತು, ಅದು ಮುಂದಿಂದದು, ಅದು ಬದುಕ್ಯ. ಅದ್ರ ತಾತ್ಪರ್ಯ ವಿಜಯದಾಸರ ಮಾತು ಹಾವಿನ ರೂಪದಲ್ಲಿ ಇದ್ದು ಭಕ್ತರಿಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ ಮಾತು, ಮೊಳಕೇಡದಲ್ಲಿ ಅಂತಂದ ಮಾತು, ಅದು ಸತ್ಯ ಅಂತ ಅನ್ನೋದು ಇವತ್ತೂ ಇದ್ದಾನೆ. ಅಂದ್ರೆ ಸಾಕ್ಷಿಯಾಗಿ ಉಳಿದಿದ್ದಕ್ಕಿಂತ ಇದು ಬಹಳ ಮಹತ್ವದ. ಜೀವ ಹೋಗಿತ್ತಂದ್ರೆ ಎಷ್ಟು ಇತಿಹಾಸನೇ ಹೋಗ್ತಿತ್ತಲ್ರಿ. ವಿಜಯದಾಸರಾಗ ಸುಳ್ಳು ಹೇಳಾರಂತ ನಮಗೆಲ್ಲ ಅಪನಂಬಿಕೆ ಬರ್ತಿತ್ತಲ್ಲ. ಆದ್ರೆ ವಿಜಯದಾಸರ ಮೇಲೆ ಅಷ್ಟು ಟೀಕಾಕೃತ್ಪಾದರಿಗೆ ಅನುಗ್ರಹದ ದೃಷ್ಟಿ ಇದೆ, ಅದನ್ನು ಸತ್ಯ ಮಾಡಿದ್ರು ಅಂತ ಕೇಳ್ತೇವೆ. ಹೀಗೆ ಹಾವಿನ ರೂಪದಲ್ಲೇನೆ ಇದ್ದು ಶೇಷಾಂಶರು ಈಗ ಹಾವಿನ ರೂಪದಲ್ಲಿ ಇರೋರು. ಈಗ ಇಲ್ಲಿ ಬರುವ ಯಾವ ಹಾವುಗಳನ್ನು ನಾವು ಸರ್ವತಾ ಕೊಲ್ಲೋದಿಲ್ಲ, ಏನು ಮಾಡೋದಿಲ್ಲ, ಅದನ್ನು ಒಯ್ದು ಮತ್ತೆ ಬಿಡ್ತೇವೆ. ಕೆಲಸರು ಒಳಗೆ ಬರ್ತವೆ, ಕೆಲಸರು ಇಲ್ಲೇ ಬರ್ತವೆ. ಹೀಗಾಗಿ ಆ ಗುರುಗಳು ಹಾವಿನ ರೂಪದಲ್ಲಿ ಇದ್ದು ರಕ್ಷಣೆ ಮಾಡ್ತಾರೆ. ಆದ್ರಿಂದ ಎಲ್ಲರೂ ಆ ಟೀಕಾಕೃತ್ಪಾದರ
ಶೇಷಾಂಶತ್ವವನ್ನ ನೆನಪಿಸಿಕೊಳ್ತಾ ಇಂದ್ರದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಅಂತಹ ಇದು ದೊಡ್ಡ ಕ್ಷೇತ್ರ. ಅವರು ಗುರುಗಳು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅಂತ. ಆ ಅಕ್ಷೋಭ್ಯ ತೀರ್ಥರ ಶಿಷ್ಯರೇ ಶ್ರೀಮದ್ ಜಯತೀರ್ಥರು. ಅವರ ನಂತರ ಮುಂದಿನ 3-4 ತಲೆ ಆದ್ಮೇಲೆ ಬರತಕ್ಕಂಥವ್ರು ನವರಂದನಗಡ್ಡೆಯಲ್ಲಿದ್ದವರು ರಘುವರ್ಯರು. ಅವರ ಶಿಷ್ಯರೇ ಅವರ ರಘುನಾಥರು, ಅವರು ಗುರುಗಳು. ರಘುವರ್ಯರ ಶಿಷ್ಯರು ರಘುತ್ತಮರು. ರಘುನಾಥರು, ರಘುವರ್ಯರು, ರಘುತ್ತಮರು. ಅಂದ್ರೆ ರಘುವರ್ಯರ ಗುರುಗಳು ರಘುನಾಥರು. ಕೂರ್ಮೋ ವರುಣಗಂಗೇಜ ಯಸ್ಯ ಪ್ರತ್ಯಕ್ಷದಾಂಗದ, ವರುಣದೇವರನ್ನ, ಕೂರ್ಮರೂಪಿ ಭಗವಂತನನ್ನ ಪ್ರತ್ಯಕ್ಷವನ್ನು ಮಾಡಿಕೊಂಡಿರತಕ್ಕಂಥ ಮಹಾನುಭಾವರು. ಅಂತ ರಘುನಾಥರ ವೃಂದಾವನ ಇದೆ. ಇಲ್ಲಿ ವ್ಯಾಸತೀರ್ಥರು ಟೀಕಾಕೃತ್ಪಾದರ ಶಿಷ್ಯರು ಆಶ್ರಮವನ್ನು ತೆಗೆದುಕೊಂಡು ಅವರ ಕಡೆಯಿಂದ ಗ್ರಂಥಗಳನ್ನ ಬರೆದಿರ್ತಕ್ಕಂಥ ಮಹಾನುಭಾವರು ವ್ಯಾಸತೀರ್ಥರು. ಹಾಗೂ ವೇದ ನಿಧಿಗಳ ಸಮಕಾಲೀನ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ಸತ್ಯಾನಂದ ತೀರ್ಥರು. ಕಾಡ್ಲೂರು ಮನೆತನದವರು ಸತ್ಯಾನಂದ ತೀರ್ಥರು. ಹೊರಗಡೆ ವಿದ್ಯಾಮೂರ್ತಿ ತೀರ್ಥರು ಅಂತ ಟೀಕಾಕೃತ್ಪಾದರ ಸಮಕಾಲೀನರು. ಅವರು ಪಲಿಮಾರು ಮಠದಲ್ಲಿ ಬರತಕ್ಕಂಥವ್ರು. ಅವರು ಟೀಕಾಕೃತ್ಪಾದರ ನ್ಯಾಯಸಿದ ಬರೆದ ಮೇಲೆ ಆ ನಿಯಮ ನ್ಯಾಯಸಿದ ಅವರ ಟೀಕಾಕೃತ್ಪಾದರಿಂದ ಹೇಳಿಸಿಕೊಂಡು ಅವರು ಉಡುಪಿ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಮಾಡಿದರು ಅಂತ ಇತಿಹಾಸ. ವಿದ್ಯಾಮೂರ್ತಿ ತೀರ್ಥರು, ಪೂರ್ಣಬೋಧ ತೀರ್ಥರು, ಕುಳ್ಳಿ ಮಠದಲ್ಲಿ ಬರತಕ್ಕಂಥವರು ರಘುಕಾಂತ ತೀರ್ಥ. ಇಷ್ಟು ವೃಂದಾವನ ಇದ್ದದ್ದು. ಇನ್ನು ಈ ವ್ಯಾಸತೀರ್ಥರ ವೃಂದಾವನದಲ್ಲೇನೆ ಜಿತಾಮಿತ್ರರು, ಕೃಷ್ಣದ್ವೈಪಾಯನರು ಹಾಗೂ ರಾಘವೇಂದ್ರ ಸ್ವಾಮಿಗಳವರು ನಾವು ಈ ವೃಂದಾವನದಲ್ಲಿ ಇದ್ದೇವೆ, ಪಾಠಕ್ಕೆ ಬಂದಿರ್ತೇವೆ, ನಮಗೂ ಇಲ್ಲಿ ಹಸ್ತೋದಕ ಕೊಡಬೇಕು ಅಂತ ಹೇಳಿದ್ದಕ್ಕಾಗಿ ಅಲ್ಲಿ ಎಕ್ಸ್ಟ್ರಾ ಮತ್ತೆ 3 ಅಂಗಾರಕ್ಷಂತಿಗಳನ್ನು ಹಚ್ಚಿ ಅಲ್ಲಿ ಅವರ ಅನುಸಂಧಾನ. ಒಳಗಡೆ ರಘುನಾಥ ತೀರ್ಥರ ವೃಂದಾವನದಲ್ಲಿ ಸತ್ಯಬೋಧರು, ಸತ್ಯವೀರರು, ಸತ್ಯಧೀರರು ಸ್ವಪ್ನದಲ್ಲಿ ಬಂದು ನಾವು ಇಲ್ಲಿ ಇದ್ದೇವೆ ಅಂತ ಹೇಳಿರ್ತಕ್ಕಂಥವ್ರು. ಇನ್ನ ಸಣ್ಣ ಚಿಕ್ಕ ವೃಂದಾವನ ಒಂದು ಹಿಂದ್ಗಡೆ ಇದೆ. ಅಲ್ಲಿ ಸತ್ಯಜ್ಞಾನರು ಹಾಗೂ ಸತ್ಯಧ್ಯಾನರು ಹಾಗೂ ಸತ್ಯ ಪ್ರಮೋದರ ಮೃತಿಕೆಯನ್ನ ಅಲ್ಲಿ ಇಟ್ಟಿದೆ. ಆ ಸತ್ಯಜ್ಞಾನರು ರಾಜಮೈಂದ್ರಲ್ಲಿರು. ಬೆಳಿಗ್ಗೆ ಗೋದಾವರಿ ಸ್ನಾನವನ್ನು ಮಾಡಿಕೊಂಡು ಇಲ್ಲಿ ಪಾಠಕ್ಕೆ ಬರ್ತಾರಂತೆ. ಇಲ್ಲಿ ಪಾಠ ಕಳ್ಕೊಂಡು 11 ಸುಮಾರ ಮದ್ರಾಸ್ಗೆ ಹೋಗ್ತಾರೆ. ಪಾರ್ಥ ಸಾರಥಿ ದರ್ಶನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ತ್ರಿಪಿಕೆಯಲ್ಲಿರ್ತಕ್ಕಂಥ ಮತ್ತದಲ್ಲಿ ಹಸ್ತೋದಕ ಮತ್ತೆ ರಾತ್ರಿ ರಾಜಮಂದ್ರಿಗೆ ಹೋಗ್ತಾರೆ. ಹಿಂಗ ದಿನ ರಾಜಮಂದ್ರಿ, ಮಳಕೇಡ, ಮದ್ರಾಸ್, ರಾಜಮಂದ್ರಿ ಒಳಗೆ ಸಂಚಾರ ಮಾಡ್ತಾರ. ಅದು ಪಾಠಕ್ಕಾಗಿ ಇಲ್ಲಿ ಬಂದು ಹೋಗ್ತಕ್ಕಂಥ ಮಹಾನುಭಾವರು. ಹೀಗಾಗಿ ಜ್ಞಾನ ಯಾರಿಗೆ ಬೇಕು ನೋಡ್ರಿ, ತಿಳುವಳಿಕೆ ಯಾರಿಗೆ ಬೇಕು, ವಿವೇಕ ಬೇಕು, ಎಜುಕೇಶನ್ ಬೇಕು ಅನ್ನೋರು ಟೀಕಾಕೃತ್ಪಾದರಿಗೆ ಶರಣಾಗತರ ಆಗಲೇಬೇಕು. ಸರಿಯಾದ ಜ್ಞಾನ ಬೇಕಂದ್ರೆ, ಯಥಾರ್ಥ ಜ್ಞಾನ ಬೇಕಂದ್ರೆ ಟೀಕಾಕೃತ್ಪಾದರಿಗೆ ಶರಣ ಹೋಗದೇ ಇದ್ರೆ ಸರಿಯಾದ ಜ್ಞಾನ ಸಿಗೋದು ಬಹಳ ದುರ್ಲಭ. ಆದ್ರೆ ಟೀಕಾಕೃತ್ಪಾದರ ಹತ್ರ ಏನೇ ಪ್ರಾರ್ಥನೆ ಮಾಡ್ಕೊಳ್ಳೋದಾದ್ರೆ ಜ್ಞಾನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆ ಜ್ಞಾನ ಬಂತಲ್ರಿ ಎಲ್ಲಾನು ಬರ್ತದೆ. ಜ್ಞಾನೇ ಇಲ್ಲ ಅಂದ್ರೆ ಏನೂ ಇಲ್ಲ. ಜಗತ್ತಿನ ಮಹತ್ವ ಇದ್ದಿದ್ದು ಎದಕ್ಕೆ? ಮೊನ್ನೆ ಒಬ್ರು ಹೇಳ್ತಿದ್ರು, ನಮ್ಮ ಹೆಣ್ಮಗಳು ಬಂದಿರ್ಬೇಕು, RSS ಇದ್ರೊಳಗಿದ್ದಳು, ಅದು ಲವ್ ಜಾದನ್ನು ಬಿಡಿಸಕ್ಕೆ ಅಂತಕಿ ಏನ್ ಹೇಳೋದು ಗೊತ್ತೇನ್ರಿ? ಬ್ರಾಹ್ಮಣರ ಮಹತ್ವ ಹೇಳಿದ್ರು. ಅದ್ರೊಳಗೆ ಮಾತ್ರ ಉತ್ತರಾಯಣ ಮಾಡೋದು ಹೆಣ್ಣು ಮಕ್ಳಿಗೆ ತೊಗೊಂಡು ಹೋದ್ರ 8 ಲಕ್ಷ ಅಂತ್ರಿ. ಬರೇ ಹಿಂದೂಗಳಿಗೆ ತೊಗೊಂಡು ಹೋದ್ರ 3 ಲಕ್ಷ 4 ಲಕ್ಷ ಅಂತ, ಜೈನ ಹುಡುಗಿಯರಿಗೆ ತೊಗೊಂಡು ಹೋದ್ರ 6 ಲಕ್ಷ ಅಂತ, ಬ್ರಾಹ್ಮಣ ಹುಡುಗಿಯರಿಗೆ ತೊಗೊಂಡು ಹೋದ್ರ 5-6 ಲಕ್ಷ ಅಂತ, ಅದ್ರಾಗ ಮತ್ತೆ ಉತ್ತರಾಯಣ ಮಾಡೋ ಹೆಣ್ಮಕ್ಳಿಗೆ ತೊಗೊಂಡು ಹೋದ್ರ 8 ಲಕ್ಷ ಅಂತ. ಅಂದ್ರೆ ಆ ಬುದ್ಧಿವಂತಿಕೆ ಮೇಲೆ ಅವರು ಟಾರ್ಗೆಟ್ ರೀ. ನಾ ಯಾಕೆ ಹೇಳಿಕ್ ಬಂದ್ರೆ ಬ್ರಾಹ್ಮಣರಲ್ಲಿ ಅಷ್ಟು ಬುದ್ಧಿ ಇರ್ತದ, ಅದಕ್ಕಾಗಿ ಅವ್ರ ಉಪಯೋಗ ನಾವು ತಗೋಬೇಕು ಅಂತಂತಾರೆ. ಆದ್ರೆ ನಮಗೆ ಇದ್ದದ್ದೇ ಮಹತ್ವ ಬುದ್ಧಿಯಿಂದ ಆ ಬುದ್ಧಿಯನ್ನು ಕೊಡುವರೇ ಮಹಾನುಭಾವರು ಶ್ರೀಮದ್ ಟೀಕಾಕೃತ್ಪಾದರು. ಅವ್ರ ಕಡೆಗೆ ಬಂದಾಗ ಇನ್ನೇನು ಒಂದು ಕೇಳ್ಬಿಟ್ರೆ ಎಲ್ಲ ಬಂದ್ಬಿಡ್ತದೆ. ಇನ್ನು ಇರುವುದೇನು ಕೇಳ್ತಿರ ಅಷ್ಟೇ ಬಂದ್ಬಿಡ್ತದೆ. ಆದ್ರೆ ಜ್ಞಾನ ಕೇಳ್ಕೊಂಡೀವಿ ಅಂದ್ರ ಆ ಜ್ಞಾನದ ಜೊತೆಗೆ ಒಳ್ಳೆ ವ್ಯಕ್ತಿತ್ವ ಬರ್ತದ, ಸಂಪತ್ತು ಬರ್ತದ, ಮದುವೆ ಆಗ್ತದ, ಮಕ್ಕಳು ಬರ್ತದ, ಎಲ್ಲವೂ ಆಮೇಲೆ ಬರೋರು. ಜ್ಞಾನೇ ಇಲ್ಲಂದ್ರೆ ಮುಂದೇನ್ರಿ ಹಣ ಸಿಗಂಗಿಲ್ಲ, ಮದುವೆ ಆಗಂಗಿಲ್ಲ, ಮುಂದೆ ಯಾವ್ದು ಕೆಲಸನೇ ಆಗಲ್ಲ ಮೇಲೆ. ಅದಕ್ಕೆ ಯಾವುದು ಕೊಡೋದ್ರಿಂದ ನಮಗೆ ಮಹತ್ವ ಬರ್ತಲ್ಲ ಅದನ್ನು ಕೊಡ್ತಾರೆ ಶ್ರೀಮದ್ ಟೀಕಾಕೃತ್ಪಾದ. ಅಂತ ಗುರುಗಳ ಸನ್ನಿಧಾನದಲ್ಲಿ ನೀವೆಲ್ಲರೂ ಕೂಡ ನಿಮ್ಗೆ ವರ್ಷಕ್ಕೆ 1 ಸಲನೋ 2 ಸಲನೋ 3 ಸಲನೋ ಏನೇ ಕಷ್ಟ ಬಂದ್ರೆ, ಏನೇ ಸುಖ ಬಂದ್ರೆ ಬಂದು ಇಲ್ಲಿ ಟೀಕಾಕೃತ್ಪಾದ ಸಮರ್ಪಣೆ ಮಾಡಿ ಹೋಗ್ರಿ.
ಆಗ ನಿಮಗಾಗತಕ್ಕಂಥ ಆನಂದ ಅದಕ್ಕೆ ಯಾವ ಲೆಕ್ಕನೇ ಇಲ್ಲ. ಅಂತ ಗುರುಗಳ ಸನ್ನಿಧಾನ ಶ್ರೀಮನ್ ಮಲ್ಖೇಡ ಟೀಕಾಕೃತ್ಪಾದರು ಹಾಗೂ ರಘುನಾಥ ಅಕ್ಷೋಭಿ ತೀರ್ಥರು, ರಘುನಾಥ ತೀರ್ಥರು ಅವರು ತಮ್ಮ ಮನಃಪೂರ್ವಕವಾಗಿ ಮೆಚ್ಚಿಕೊಂಡು ಆರಿಸಿಕೊಂಡು ಬಂದ ಸ್ಥಳ ಇದು. ಹೆಂಗ ನಾವು ವಿವೇಕಾನಂದರದು ಮೊನ್ನೆ ಮೋದಿ ಹೋಗಿ ಕೂತಿದ್ರಲ್ಲ ತ್ರಿವೇಂದ್ರ ಕನ್ಯಾಕುಮಾರಿ ಅಂತ ಹೇಳ್ತಾರೆ, ಹಂಗ ಅವರವರು ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಒಂದು ಸ್ಥಾನವನ್ನ ಗ್ರಹಣ ಮಾಡಿರ್ತಾರೆ. ಹಾಗೆ ಟೀಕಾಕೃತ್ಪಾದ ಗ್ರಹಣ ಮಾಡಿದ ದೊಡ್ಡ ಸ್ಥಳ. ಅದರೊಳಗೂ ಕಾಗಿಣ ತೀರ ಪರಮ ಪವಿತ್ರ ನದಿದೆ. ನೀವು ಎಲ್ಲೂ ಸಂಚಾರ ಮಾಡದಿದ್ರು ಸಾಕು, ಈ ನದಿಯೊಳಗೆ ಸ್ನಾನ ಮಾಡಿದ್ರೆ, ಕಾಗಿಣ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ, ಯಮುನಾ ಸ್ನಾನ, ಗೋದಾವರಿ, ಕಾವೇರಿ, ಏನೇನು ನದಿಗಳಿವೆ, ಏನೇನು ತೀರ್ಥಕ್ಷೇತ್ರಗಳು, ಎಲ್ಲಾ ನದಿಗಳ ಸನ್ನಿಧಾನರಲ್ಲಿ ಕಮಂಡ್ರೊಳಗೆ ಅಗಸ್ತ್ಯ ಋಷಿಗಳು ಹಾಕೊಂಡು ಬಂದಿರ್ತಾರೆ ಎಲ್ಲಾ ನದಿಗಳ ನೀರು. ಅದನ್ನು ಇಂದ್ರದೇವರೇ ಕಾಗಿ ರೂಪದಿಂದ ಉಳಿಸ್ತಾರೆ. ಇಲ್ಲಿ ಅನಂತಗಿರಿ ಹತ್ರ ಅನಂತ ಪದ್ಮನಾಭನ ದರ್ಶನಕ್ಕೆ ಬಂದಿರ್ತಾರೆ ಅಗಸ್ತ್ಯ ರುಚಿಗಳು, ಅದನ್ನು ಕಾಗಿ ರೂಪದಿಂದ ಉಳಿಸ್ತಾರೆ. ಅದೇ ಹರಿದು ಬಂದ ನದಿ ಕಾಗಿಣ. ಈಗ ಎಲ್ಲ ನದಿಗಳ ಸನ್ನಿಧಾನ ಅಂತ ಪರಮ ಪವಿತ್ರವಾದ ಕ್ಷೇತ್ರ ಇದು ಮಳಖೇಡ ಕ್ಷೇತ್ರ. ಇದರ ಮಹತ್ವವನ್ನ ತಿಳಿದುಕೊಂಡು ಏನೇ ಕಷ್ಟ ಬಂದರೂ ಟೀಕಾಕೃತ್ಪಾದರನ್ನು ನೆನೆಸಲೇಬೇಕು, ಜ್ಞಾನಕ್ಕಾಗಿ ಅದನ್ನು ನೆನೆಸಲೇಬೇಕು. ಅಂತ ಮಹಾನುಭಾವರು ಟೀಕಾಕೃತ್ಪಾದರ ಬಗ್ಗೆ ಕೊಂಡಾಡದೇ ಇರೋರು ಯಾವ ವ್ಯಕ್ತಿ ಇಲ್ರಿ ವಾಂಗ್ಮಯ ಪ್ರಪಂಚದಲ್ಲಿ. ಪ್ರತಿಯೊಬ್ಬ ದಾಸರು, ಪ್ರತಿಯೊಬ್ಬ ಯತಿಗಳು ಅವರು ಗ್ರಂಥ ಬರೆದಿದ್ದಾರೆ, ಹಾಡ ಬರೆದಿದ್ದಾರೆ, ಸುಳಾದಿ ಮಾಡಿದ್ದಾರೆ. ಟೀಕಾಕೃತ್ಪಾದರಿಗೆ ನಮನ ಮಾಡದೆ, ಟೀಕಾಕೃತ್ಪಾದರ ಅನುಗ್ರಹ ಕೇಳದೆ ಯಾವ ಯತಿವರ್ಣ್ಯರು ತಮ್ಮ ಗ್ರಂಥ ಮಾಡಿಲ್ಲ, ಮುಗಿಸಿಲ್ಲ, ಪ್ರಾರಂಭ ಮಾಡಿಲ್ಲ, ಮುಗಿಸಿಲ್ಲ. ಅಂದ್ಮೇಲೆ ಅಷ್ಟೆಲ್ಲ ಯತಿವರ್ಣ್ಯರಿಗೆ ಇವರು ಆಶ್ರಯರಾಗಿದ್ದಾರಂದ ಮೇಲೆ ಎಂಥವರ ಸ್ಥಳದಲ್ಲಿ ನಾವಿದ್ದೇವೆ, ಎಂಥವರನ್ನು ಹೊತ್ತಿಕೊಂಡ ನಮ್ಮ ಕರ್ನಾಟಕ, ಅದರೊಳಗೂ ಎಂಥವ ಗುರುವನ್ನು ಹೊತ್ತಿಕೊಂಡ ನಮ್ಮ ಗುಲ್ಬರ್ಗಾ ಜಿಲ್ಲಾ, ಅಂಥದ್ರೊಳಗೂ ಇಂತಹ ಗುರುವನ್ನು ಇಟ್ಟುಕೊಂಡ ನಮ್ಮ ಸೇಡಂ ತಾಲೂಕು, ಅದರೊಳಗೂ ಒಂದು ಹಳ್ಳಿ ನಮ್ಮ ಮಳಖೇಡ. ಅಂದ್ರೆ ನಮ್ಮ ಮಳಖೇಡ ಗ್ರಾಮ ಎಷ್ಟು ಪವಿತ್ರರು. ಅದಕ್ಕಾಗಿ ಇದಕ್ಕೆ ನಿಜವಾದ ಹೆಸರು ಮಾನ್ಯಕೇಟ. ಮಾನ್ಯರು ಅಂದ್ರೆ ಪೂಜ್ಯರು, ಪೂಜ್ಯರಿಂದ ಪೂಜಿತವಾಗತಕ್ಕಂತ ಸ್ಥಳ ಇದು. ಆದ್ದರಿಂದ ಮಾನ್ಯಕೇಟ ಹೋಗಿ ಮಳಖೇಡ ಅಂತ ಆಯ್ತು. ಮಳಖೇಡ ಆದದಿಂದ ಯಾಕಂದ್ರೆ ನೀರು ಕೊಡೋರೇ ಅವರಲ್ಲ, ಮೇಘಾಭಿಮಾನಿ ದೇವತೆಗಳು. ಆದ್ದರಿಂದ ಮಳಖೇಡ ಮಾನ್ಯಕೇಟ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು, ಇತಿಹಾಸದಲ್ಲಿ ಪ್ರಸಿದ್ಧವಾದದ್ದು. ಎಲ್ಲ ಡಾಕ್ಯುಮೆಂಟ್ಗಳಲ್ಲಿಯೂ, ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿಯೂ ಕೂಡ, ಗೆಜೆಟ್ನಲ್ಲಿಯೂ ಕೂಡ ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನ ಸ್ಥಳ ಮಳಖೇಡ ಅಂತೆ ಇದ್ದದ್ದು. ಹೀಗಾಗಿ ಅವರೂ ಕೂಡ ಅದನ್ನ ಸಂಗ್ರಹ ಮಾಡಿ ಹೇಳ್ತಾರ ಮೇಲೆ ಅಂತ ಕ್ಷೇತ್ರಕ್ಕೆ ಮಹಿಮೆಯನ್ನ ಯಥಾವತ್ತಾಗಿ ಯಥಾಬುದ್ಧಿಗೆ ತೋರಿದಂತೆ ಸಮಯ ಹೆಚ್ಚಿಗಾಗ್ಯನೋ ಅಂತೂ ನಿಮ್ಗೆಲ್ಲರಿಗೂ ಗುರುಗಳ ಪ್ರೇರಣೆಯಿಂದ ನುಡಿದಿದ್ದೇವೆ. ನುಡಿದಿದ್ರೊಳಗೆ ಏನಾದರೂ ತಪ್ಪಿದ್ದರೆ ಅದು ನಮ್ಮದು, ಒಳ್ಳೆಯದಿದ್ದರೆ ಅದು ನಮ್ಮ ಸತ್ಯಾರ್ಥ ಶ್ರೀಪಾದಂಗಳವರು ಪಾಠ ಹೇಳಿದ ಮೌಲ್ಯ ಆಚಾರ್ಯರ ಪುಣ್ಯದಿಂದ ಬಂದದ್ದು ಅಂತ ನೆನೆಸ್ತಾ, ಟೀಕಾಕೃತ್ಪಾದರು, ಅಕ್ಷೋಭಿ ತೀರ್ಥರು, ರಘುನಾಥರು, ಇಲ್ಲಿರುವ ಎಲ್ಲ ಯತಿವರಣ್ಯರು, ಗುಪ್ತವಾಗಿರುವವರು, ಪ್ರತ್ಯಕ್ಷವಾಗಿರುವವರು, ಆ ಎಲ್ಲ ಯತಿವರಣ್ಯರು ಈ ಎಲ್ಲ ವಾಹಿನಿಯಿಂದ, ಮೈಕ್ರೋ ವಾಹಿನಿಯಿಂದ ಕೇಳುವ ಎಲ್ಲ ಭಕ್ತರಿಗೂ ಟೀಕಾಕೃತ್ಪಾದರ ಅನುಗ್ರಹವನ್ನು ಮಾಡಿ ದೀರ್ಘವಾದ ಶಕ್ತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಯಥಾರ್ಥವಾದ ಬುದ್ಧಿಯನ್ನು ಕೊಟ್ಟು, ತಿಳುವಳಿಕೆಯನ್ನು ಕೊಟ್ಟು, ಹೆಚ್ಚು ಧರ್ಮವನ್ನ ಪ್ರಚಾರ ಮಾಡುವ ಶಕ್ತಿಯನ್ನು ಈ ವಾಹಿನಿಯವರಿಗೆ ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಗಿಣಾ ತಟವಾಸ ಸ್ವಾಮಿ ಗೋವಿಂದ. ನಮಸ್ಕಾರ. ದಂಭೋದರ್ಪೋ ಭೀಮಶ್ಚ ಕ್ರೋಧಃ ಪಾರುಷಂ ಏವಾಚ ಅಜ್ಞಾನಚಾಭಿಜಾತಸ್ಯ ಪಾರ್ಥಾ ಸಂಪದಂ ಅಸುರಿಂ. ಈ ಭಗವದ್ಗೀತೆಯ ಶ್ಲೋಕದಿಂದ ನಾನು ಕೊನೆ ಹಂತಕ್ಕೆ ಬಂದಿದ್ದೀನಿ.
ಇವತ್ತಿನ ಪೋಡ್ಕಾಸ್ಟ್ ನೀವು ನೋಡಿದ್ರಿ. ನಮ್ಮ ಪೂಜ್ಯರಾದ ಶ್ರೀ ವೆಂಕಣ್ಣಾಚಾರ್ಯ ಅವರು ಯಾವ ರೀತಿ ನಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟರು. ಶ್ರೀ ಜಯತೀರ್ಥರ ಮಹಿಮೆ, ಅವರ ಹುಟ್ಟೂರು, ಆಮೇಲೆ ಅವರ ಪೂರ್ವಾಶ್ರಮದ ಬಗ್ಗೆ, ಆಮೇಲೆ ಆಶ್ರಮದ ಸನ್ಯಾಸತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ನಮ್ಮನ್ನು ತಿಳಿಸಿದರು. ಸೊ ತಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಈ ಶ್ಲೋಕ, ಇವತ್ತಿನ ಭಗವದ್ಗೀತೆ ಶ್ಲೋಕ ಯಾಕೆ ನಾನು ಚೂಸ್ ಮಾಡಿದೆ ಅಂದರೆ, ನಾವೆಲ್ಲ ನೋಡ್ತೀವಿ, ನಾವು ಯಾರ್ದಾದರೂ ಅಕ್ಕಪಕ್ಕದವರಾಗಲಿ, ನಮ್ಮ ರಿಲೇಟಿವ್ಸಲ್ಲಾಗಲಿ, ನಮ್ಮ ಅಣ್ಣ ತಮ್ಮಂದಿರಲ್ಲಾಗಲಿ, ಅಕ್ಕ ತಂಗಿಯರಾಗಲಾಗಲಿ, ಯಾರಾದರೂ ಸಕ್ಸಸ್ ಸ್ವಲ್ಪ ನಮಗಿಂತ ಒಂದು ಸ್ವಲ್ಪ ಸಕ್ಸಸ್ ಜಾಸ್ತಿ ಇದ್ದರೆ ಅವರಿಗೆ ಅವರ ಸಕ್ಸಸ್ಸನ್ನು ಕಂಡು ನಾವು ಜಲಸಿ ಅಥವಾ ಅಸೂಯೆ ಪಡ್ಕೋತೀವಿ. ಅದು ಪಡಬಾರ್ದು. ಇದು ಶ್ರೀಕೃಷ್ಣ ಭಗವಾನ ಅರ್ಜುನನಿಗೆ ಹೇಳ್ತಾರೆ, ಅಸೂಯೆ ಪಡೋದು, ಸಿಟ್ಟಿಗೆ ಬರೋದು ಇವೆಲ್ಲ ಅಸುರನ ಅಂಶ, ಅವರ ಗುಣಗಳು ಅಂತ. ಸೊ ಯಾವುದೇ ರೀತಿ ಸಕ್ಸಸ್ಸನ್ನು, ಬೇರೆಯವರ ಸಕ್ಸಸ್ಸನ್ನು ಕೊಂಡಾಡೋಣ, ಅವರನ್ನು ಹೊಗಳೋಣ. ಅಸೂಯೆ ಪಡೋದು ಆಗಲಿ, ಸಿಟ್ಟಿಗೆ ಬರೋದಾಗಲಿ ನಾವು ಮಾಡಬಾರ್ದು ಅಂತ ಹೇಳ್ತೀನಿ. ಆಮೇಲೆ ಕೊನೆ ಎಪಿಸೋಡಲ್ಲಿ ನಾನು ಹೇಳಿದೆ, ನಮ್ಮ ಗುಲ್ಬರ್ಗಾದವರಾದ 3 ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳಿದ್ದೀವಿ, ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರಂತೆ. ಅದೇ ರೀತಿ ಬಿಜಾಪುರಲ್ಲಿ ಹರೇ ನಮಃ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ಯೂಟ್ಯೂಬ್ ಚಾನಲ್ ಒಂದು ಒಳ್ಳೆಯ ರೀತಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಚಾನಲ್ಗಳ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಿನ ಯುವಕರಲ್ಲಿ ನಾವು ನೋಡ್ತೀವಿ, ಇನ್ಸ್ಟಾಗ್ರಾಮ್ ನಾವು ತೆಗೆದ್ರೆ ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ ಅಂತ ನಾವು ನೋಡಿದಾಗ ಬರೀ ಈಗಿನ ಹುಡುಗರು, ಈಗಿನ ಮಿಲೇನಿಯಲ್ಸ್ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅರೆಬೆತ್ತಲೆ ಆಗಿ ಕುಣಿಯೋದಾಗಲಿ, ತಪ್ಪು ಹಾದಿಗಳನ್ನು ಹಿಡಿತಾ ಇದ್ದಾರೆ. ಅದರ ಬದಲಿ ಈ ಯುವಕರು ಒಂದು ಒಳ್ಳೆಯ ಹಾದಿಯಿಂದ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋಕ್ಕೆ ಹರೇ ನಮಃ ಆಗಲಿ, ಸತ್ಯಾತ್ಮರ ಸೇವಕರಾಗಲಿ, ಸತ್ಯಾತ್ಮರ ವಾಣಿ ಆಗಲಿ, ದಾಸಾನುಗ್ರಹ ಆಗಲಿ, ಸೊ ಈ ರೀತಿ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಚಾನಲಿಂದ, ಯೂಟ್ಯೂಬ್ ಚಾನಲ್ಗಳಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ಇವರಿಗೆ ನನ್ನ ಶತನಮನಗಳು. ಸೊ ಇದೇ ರೀತಿ ನಮ್ಮ ಪೋಡ್ಕಾಸ್ಟ್ ಮುಂದುವರಿಯುತ್ತದೆ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಏನಾದರೂ ತಪ್ಪಾದಲ್ಲಿ ನಮ್ಮನ್ನು ಕ್ಷಮಿಸಬೇಕು. ಕಮೆಂಟ್ ಮೂಲಕ ಏನು ತಪ್ಪಾಗಿದೆ ನೀವು ತಿಳಿಸಬೇಕು, ನಾವು ಅದನ್ನು ಸರಿಪಡಿಸ್ಕೋಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು.